ಪುರೂರವಸ್, ಅದನ್ನೇ ಆಚಾರ್ಯರು ಶಶಂಕ ಪುತ್ರಾದ ಭವತ್ ಪುರೂರವಾಹ. ಆ ಪುರೂರವಸ್ಸಿನ ಮಗನೇ ಆಯು, ಆಯುನ ಮಗನೇ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿಯಿಂದ ಮುಂದೆ ಪೌರವ ವಂಶ, ಯಯಾತಿ ಮಗ ಪೂರು, ಆ ಪೌರವಂಶ ಬೆಳೆದು ಬಂದದ್ದೆಲ್ಲ ಆಯ್ತು. ಈ ಕೃಷ್ಣ ಹೇಳ್ತಾನೆ, ಆ ಪುರೂರವಸ್ಸು ಜೀವನದಲ್ಲಿ ಪಟ್ಟ ಕಷ್ಟವನ್ನು ನೋಡಿಯಾದರೂ ಒಂದು ಸಂಗತಿಯಲ್ಲಿ ಮನುಷ್ಯರು ಪಾಠ ಕಲಿಯಬೇಕು. ಏನು ಅಂದರೆ, ಅವನಿಗೆ ಪುರೂರವಸ್ಸಿಗೆ ಊರ್ವಶಿಯ ಪರಿಚಯ ಆಯಿತು. ಆ ಪರಿಚಯಾಗಿ ಅದನ್ನು ಕಾಳಿದಾಸ ವಿಕ್ರಮ ಋಷಿ ಅಂತ ಒಂದು ನಾಟಕ ಬರೆದು ಅದನ್ನೆಲ್ಲ ಜನಪ್ರಿಯಗೊಳಿಸಿದ್ದಾನೆ ಕಥೆಯನ್ನು. ಪುರೂರವಸ್ಸು ಊರ್ವಶಿಯನ್ನು ನೋಡಿ ಮೋಹಗೊಂಡ, ಊರ್ವಶಿಯನ್ನು ವಿವಾಹವಾದ. ಊರ್ವಶಿಯನ್ನು ವಿವಾಹವಾಗಿ ಊರ್ವಶಿಯ ಮೋಹದಲ್ಲಿ ಹಗಲು ರಾತ್ರಿ ಮೈ ಮರೆತ. ಊರ್ವಶಿಯ ಮೋಹದಲ್ಲಿ ಪೂರ್ತಿ ತನ್ನನ್ನು ತಾನು ಮರೆತ. ಊರ್ವಶಿ ಹೇಳ್ತಾಳೆ, ನೋಡಪ್ಪ ಇದು ಅತಿಯಾಯಿತು. ಅವಳೇ ಹೇಳ್ತಾಳೆ, ಹೆಂಡತಿ ಇದು ತೀರ ಅತಿಯಾಯಿತು, ನೀನು ಇಷ್ಟು ಹಚ್ಚಿಕೊಂಡ್ರೆ ನಿನಗೆ ಭವಿಷ್ಯ ಇಲ್ಲ, ಇಷ್ಟು ಹಚ್ಚಿಕೋಬಾರದು ಮನುಷ್ಯ ಯಾವತ್ತೂ ಕೂಡ. ಸೆಕ್ಸ್ ಅನ್ನೋದು ಮನುಷ್ಯ ಇಷ್ಟು ಮೈಮನಸುವ ವಸ್ತು ಆಗಬಾರದು. ಬೇಕು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟೇ, ಅದನ್ನೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ನಿನ್ನ ಸರ್ವಸ್ವವನ್ನು ತೆಗೆಯುತ್ತೆ ಅದು. ಎಚ್ಚರ ಅಂತಾಳೆ ಊರ್ವಶಿ. ಏನು ಸರ್ವಸ್ವ ಹೋದರೂ ಅಡ್ಡಿ ಇಲ್ಲ, ನೀನಿದ್ರೆ ಸಾಕು ಅಂದ ಇವನು ಕಥೆಯೇ ಬೇರೆ. ನನಗೆ ಎಲ್ಲ ಹೋದರೂ ಅಡ್ಡಿ ಇಲ್ಲ, ನೀನು ಇದ್ರೆ ಸಾಕು. ಅಷ್ಟು ಮೈಮರೆತು ಬಿಟ್ಟಿದ್ದಾನೆ. ಅದನ್ನು ಕೃಷ್ಣ ಹೇಳ್ತಾನೆ, ಇಷ್ಟು ಮೈಮರೆತು ಬಿಟ್ಟರೆ ಯಾವ ಸಾಧನೆಯೂ ಇಲ್ಲ ಜೀವನದಲ್ಲಿ. ಬರೀ ವಿದ್ಯೆ ಅಂತಲ್ಲ, ಅವನು ಇಷ್ಟು ಈ ಮಟ್ಟಕ್ಕೆ ಒಬ್ಬ ಮನುಷ್ಯ ಬಂದರೆ, ಕಿಂ ವಿದ್ಯೆಯ, ಕಿಂ ತಪಸ, ಕಿಂ ತ್ಯಾಗೇನ ಶ್ರುತೇನವ, ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋಹೃತಂ. ಯಾರು ಹೀಗೆ ತನ್ನನ್ನು ತಾನು ಹೆಣ್ಣಿನ ಮೋಹಕ್ಕೆ ಬಲಿ ಕೊಟ್ಟುಕೊಳ್ತಾನೆ, ಅದು ಬಿಟ್ಟು ಬೇರೆ ವಿಷಯವೇ ಇಲ್ಲ. ಈ ಹೆಣ್ಣು ಮನುಷ್ಯನಿಗೆ ತಾರಕ ಶಕ್ತಿಯೂ ಆಗಬಲ್ಲಳು, ಮನುಷ್ಯನನ್ನು ಪೂರ್ತಿ ಅಧಪಾತಕ್ಕೂ ಕೊಂಡೊಯ್ಯಬಲ್ಲಳು. ಅದು ಒಂದು ಎರಡಕ್ಕೂ ಮಾಧ್ಯಮವಾಗಿರತಕ್ಕಂಥ ಒಂದು ವಸ್ತು. ಅದನ್ನು ನಮ್ಮ ಜೀವನದ ಉದ್ಧಾರಕ್ಕೂ ನಾವು ಬಳಸ್ಬೋದು ಹೆಣ್ಣನ್ನು, ಅಥವಾ ಅಧಪಾತಕ್ಕೂ ಬಳಸ್ಬೋದು. ಇದನ್ನು ಯಾರು ಬರೇ ಹೆಣ್ಣು ಅನ್ನೋದು ಒಂದು ಮನುಷ್ಯನ ಭೋಗದ ವಸ್ತು ಅಂತ ತಿಳ್ಕೊಂಡು ಹುಚ್ಚು ಕಟ್ಟಿ ಅದಲ್ಲೇ ಮುಳುಗಿ ಬಿಡ್ತಾನೆ, ಅವನು ಆ ಹೆಣ್ಣನ್ನು ಹಾಳು ಮಾಡ್ತಾನೆ, ತನ್ನ ಬದುಕನ್ನು ಹಾಳು ಮಾಡ್ತಾನೆ. ಅಂಥವನಿಗೆ ಕಿಂ ವಿದ್ಯೆಯ, ಎಷ್ಟು ಶಾಸ್ತ್ರ ಓದಿದ್ರು ಏನು ಉಪಯೋಗ ಆಗೋದಿಲ್ಲ. ಶಾಸ್ತ್ರದ ಪುಸ್ತಕ ಮಡಿಸಿದ ಕೂಡಲೇ ಅವನ ಪುಸ್ತಕ ಬಿಡಿಸುವಾಗಲೇ ಕಾಣೋದಲ್ಲಿ ಶಾಸ್ತ್ರ ವಿಷಯ ಇಲ್ಲ, ಹೆಣ್ಣಿನ ಮುಖ ಕಾಣೋದು. ಪುಸ್ತಕದ ಪುಟ ತಿರುಗಿದ್ರೆ ಅಲ್ಲಿ ಹೆಣ್ಣಿನ ಮುಖ ಕಾಣುತ್ತೆ. ಕಿಂ ವಿದ್ಯೆಯ, ತಪಸ್ಸು, ವಿಶ್ವಾಮಿತ್ರ ತಪಸ್ಸು ಮಾಡಿದಾಗೆ ತಪಸ್ಸು ಮಾಡಿ ಕೂತ್ಕೊಳ್ಳಿ ಮೇನಕ್ಕೆ ಕಾಣೋದು, ಕಡೆಗೆ ದೇವರು ಕಾಣೋದಲ್ಲ. ಈ ಕಣ್ಣು ಮುಚ್ಚಿದಾಗ ಕಾಣುವುದೇನು ಅಂದರೆ ತಲೆ ಒಳಗೆ ಯಾವುದು ಇದೆಯೋ ಅದು ಕಾಣೋದು. ತಪಸ್ಸು ಮಾಡೋನು ದೇವರನ್ನು ತಲೆಯೊಳಗೆ ತುಂಬಿಕೊಂಡು ತಪಸ್ಸು ಮಾಡಿ ದೇವರು ಕಾಣ್ತಾನೆ. ಯಾವುದೋ ಒಂದು ಹೆಣ್ಣನ್ನು ತಲೆಯಲ್ಲಿ ತುಂಬಿಕೊಂಡು ಹೋಗಿ ಆಮೇಲೆ ಹೋಗಿ ತಪಸ್ಸು ಕೂತ್ಬಿಟ್ರೆ ಕಣ್ಣು ಮುಚ್ಚಿದ ಕೂಡ ಆ ಹೆಣ್ಣೆ ಕಾಣೋದು. ಅದನ್ನು ಅದರಿಂದ ಎಲ್ಲಿ ಮನುಷ್ಯ ಸೆಕ್ಸಿಗೆ ಪೂರ್ತಿ ತನ್ನನ್ನು ಒಪ್ಪಿಸಿಕೊಳ್ತಾನೆ, ಅವನಿಗೆ ವಿದ್ಯೆ ಇದ್ದು ಉಪಯೋಗ ಇಲ್ಲ, ತಪಸ್ಸಿದ್ದು ಉಪಯೋಗ ಇಲ್ಲ. ಕಿಂ ಶ್ರುತೇನ, ಏನು ಶಾಸ್ತ್ರ ಕೇಳಿದ್ರೂ ಉಪಯೋಗ ಇಲ್ಲ. ಯಾಕೆಂದರೆ ಶಾಸ್ತ್ರ ಒಳಗೆ ಹೋಗಿ ಜಾಗ ಇಲ್ಲ, ಅಲ್ಲೆಲ್ಲ ಹುಡುಗಿಯರು ತುಂಬಿರ್ತಾರೆ ಒಳಗೆ, ಈ ಶಾಸ್ತ್ರ ವಿಷಯನೇ ಹೋಗೋದು ನೋಡಿ. ಕಿಂ ಶ್ರುತೇನ ತ್ಯಾಗೇನ ಕಿಂ, ಕಿಂ ವಿವಿಕ್ತೇನ ಮೌನೇನ, ಮನನ ಮಾಡಿ ಏನು ಮನನ ಮಾಡಿದರೂ ಇಲ್ಲ, ಏನು ಮಾಡಿದರೂ ಇಲ್ಲ. ಏಕಾಂತವಾಸ, ಏಕಾಂತದಲ್ಲಿ ಕೂತಷ್ಟು ನೆನಪಾಗೋದು ಅದೇ. ಮತ್ತೆ ಏಕಾಂತದಲ್ಲಿ ಕೂತ್ಕೊಳ್ಳಿ ದೇವ್ರ ನೆನಪಾಗೋದು ನಿಯಮ ಇಲ್ಲ, ಯಾವ ತಲೆ ಹೊಳಿದು ಅದೇ ಜಾಸ್ತಿ. ಹೀಗೆ ಸರ್ವ ವಿಧದಿಂದಲೂ ಮನುಷ್ಯ ತನ್ನನ್ನು ಸೆಕ್ಸಿಗೆ ಒಪ್ಪಿಸಿಕೊಂಡ್ರೆ, ಸ್ತ್ರೀಭಿರ್ ಯಸ್ಯ ಮನೋಹೃತಂ, ಸ್ತ್ರೀಯ ಸೌಂದರ್ಯವೇ ಜೀವನದ ಸರ್ವಸ್ವ, ಅದರ ಆಚೆಗೆ ಮೌಲ್ಯವೇ ಇಲ್ಲ ಅಂತ ತಿಳ್ಕೊಂಡು ಮನುಷ್ಯ ಕಾಮಕ್ಕೆ ಮೈಮರೆತು ಬಿದ್ದರೆ ಅವನಿಗೆ ಭವಿಷ್ಯ ಇಲ್ಲ ಅಂದ ಕೃಷ್ಣ. ಅದಕ್ಕೆ ದೃಷ್ಟಾಂತ ಯಾರು? ಇವನು ಎಲ್ಲಿದ್ದರ್ಕ ಅಂದರೆ, ಒಂದು ದಿವಸ ಇವನ ಮೇಲೆ ಅಸಹ್ಯ ಆಗತ್ತೆ ಊರ್ವಶಿಗೆ. ಅವಳು ಹೇಳಿ ಕೇಳಿ, ಊರ್ವಶಿ ಒಬ್ಬಳು ವೇಶ್ಯೆ, ಅವಳೇನು ಗರತಿ ಅಲ್ಲ, ಅವಳು ದೇವಲೋಕದ ವೇಶ್ಯೆ. ಅವಳಿಗೆ ಇವನ ಮೋಹ ನೋಡಿ ಇಷ್ಟು ಹುಚ್ಚು ಕಟ್ಟುತ್ತಾ ಇದ್ದಾನೆ, ಎಲ್ಲಿ ಹೋಗ್ತಾನಿವ ಅಂತ ಒಂದು ದಿವಸ ಅವಳು ಹೇಳದೆ ರಾತ್ರಿ ಮಲಗಿದ್ದವಳು, ನನಗೆ ನಿನ್ನ ಸಹವಾಸವೇ ಬೇಡ, ನನಗೆ ಹೇಸಿಗೆ ಆಗ್ತಾ ಇದೆ ನಿನ್ನ ಸ್ತ್ರೀ ಮೋಹ ನೋಡಿ ಅಂತ ಅವಳು ಹೊರಟು ಬಿಡ್ತಾಳೆ. ಹೊರಟು ಬಿಟ್ರೆ ಇವನು ಎಲ್ಲಿ ಹೋಗ್ತೀಯ, ನಾನು ಬರ್ತೇನೆ ಅಂತ ಬಂದಿದ್ದಾನೆ, ಬಟ್ಟೆ ಬಿಚ್ಚಿ ಹಾಕೋದು ಬತ್ತಲೇನೆ ಅವಳ ಹಿಂದೆ ಓಡಿಬಿಡ್ತಾನೆ. ಅವಳು ಹೇಳ್ತಾಳೆ, ಅಯ್ಯೋ ನಿನ್ನ ಪ್ರಾರಬ್ಧವೇ, ಬಟ್ಟೆ ಇಲ್ಲ ಮೈಯಲ್ಲಿ ಎನ್ನುವ ಎಚ್ಚರವೂ ಇಲ್ಲದೆ ನನ್ನ ಹಿಂದೆ ಬರ್ತಾ ಇದೆಯಲ್ಲೋ, ನೀನು ಯಾವಾಗ ಉದ್ಧಾರ ಆಗೋದು ಅಂತ ಛೇಡಿಸಿ ಹೊರಟೋಗ್ಬಿಡ್ತಾಳೆ ಅವಳು. ಅದರಿಂದ ಈ ಸೆಕ್ಸು ಅನ್ನೋದು ಮನುಷ್ಯನ ಬಹಳ ದೊಡ್ಡ ಸೆಳೆತ.
ಮನುಷ್ಯನನ್ನು ದಾರಿ ತಪ್ಪಿಸುವ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕ ಒಂದು ವಸ್ತು. ಅದರ ಬಗ್ಗೆ ಬಹಳ ಎಚ್ಚರ ಇರು. ಅದು ಪೂರ್ತಿ ತ್ಯಾಗ ಮಾಡಲಿಕ್ಕೆ ಬಾರದೇ ಇರಬಹುದು, ಆದರೆ ಯಾಕೆಂದರೆ ಅದು ಇನ್ಸ್ಟಿಂಕ್ಟ್ ಅದನ್ನು ಪೂರ್ತಿ ತ್ಯಾಗ ಮಾಡಿ ಅಂತ ಹೇಳಿದರೆ ಅದು ಅಸಾಧ್ಯವಾಗಿ ಅದನ್ನು ಪುಂಸಾಂ ವ್ಯವಾಯಾಮಿಷ ಮಧ್ಯೆ ಹಿಂದೆ ಬಂದಿದೆ. ಇದು ಸ್ವಾಭಾವಿಕೀವೈ ನಹಿ ತತ್ರ ಚೋದನಾನ್. ಯಾವುದು ಮನುಷ್ಯನ ಸಹಜವೋ ಅದನ್ನು ಬಿಡಿ ಅಂತ ಹೇಳಿದರೆ, ಶಾಸ್ತ್ರ ಹೇಳಿದ್ರೆ ಯಾರು ಕೇಳೋದಿಲ್ಲ, ಅದು ಪ್ರಾಕ್ಟಿಕಲ್ ಆಗೋದಿಲ್ಲ. ಅದರಿಂದ ನಾವು ಏನು ಹೇಳೋದು, ಬಿಡಿ ಅಂತ ಹೇಳೋಲ್ಲಪ್ಪ, ಯಾಕಂದ್ರೆ ನೀವು ಹಿಡ್ಕೊಂಡಾಗಿದೆ, ಬಿಡಿ ಅಂತ ನಾವು ಹೇಳಿ ನೀವು ಕೇಳ್ತೀರಾ, ಹಿಡ್ಕೊಳ್ಳಿ, ಆದರೆ ಪೂರ್ತಿ ಅದೇ ಅಂತ ತಿಳ್ಕೊಬೇಡಿ, ಅದು ಬಿಟ್ಟು ಬೇರೆ ವಿಷಯವೂ ಇರಲಿ ತಲೆಯಲ್ಲಿ. ವ್ಯವಸ್ಥಿತಿಸ್ತೇಶು, ಅದನ್ನು ಕಟ್ಟಿಕೊಳ್ಳಿ, ಅದನ್ನೇ ಕಟ್ಟಿಕೊಂಡು ಇರಬೇಡಿ, ಬೇರೆಯೂ ಕಟ್ಟಿಕೊಳ್ಳಲಿಕ್ಕೆ ಉಂಟು ವಿಷಯ ಅನ್ನೋ ಎಚ್ಚರದ ಜೊತೆಗೆ ಬದುಕಿ ಅಂತ ಹೇಳಿಬಿಟ್ರೆ ಪ್ರಾಚೀನ. ಇದನ್ನು ಹೇಳೋದು ಪುರೂರವಸ್ಸಿನ ಥರ ಬದುಕಬೇಡಿ. ಅದಕ್ಕೆ ಏನು ಮಾಡಬೇಕು ಸ್ವಾಮಿ? ಬೇರೆ ನಮಗೆ ಆ ಎಚ್ಚರ ಹುಟ್ಟಬೇಕಲ್ಲ, ಅದಕ್ಕಿಂತಲೂ ಸೆಕ್ಸಿಗಿಂತ ಮಹತ್ವದ ಸಂಗತಿಗಳು ಇವೆ. ಬರೇ ನಮ್ಮನ್ನು ನಾವು ಸೆಕ್ಸಿಗೆ ಒಡ್ಡಿಕೊಳ್ಳಬಾರದು. ಹಾಗಾದರೆ ಏನು ಮಾಡಬೇಕು? ಅಂದರೆ ಸಜ್ಜನರ ಸಹವಾಸ ಮಾಡಬೇಕು ಅಂತಾನೆ ಕೃಷ್ಣ. ಯಾರು ಸೆಕ್ಸನ್ನು ಓವರ್ಕಮ್ ಮಾಡಿದ್ದಾರೆ ಅವರ ಸಹವಾಸ ಮಾಡಬೇಕು. ಅವರ ಒಡನಾಟದಿಂದ ನಿನಗೆ ಸೆಕ್ಸಿನ ಲಿಮಿಟೇಷನ್ ಗೊತ್ತಾಗುತ್ತೆ. ಅದು ನಾವು ತಿಳ್ಕೊಂಡಷ್ಟು ರೋಚಕ ಅಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಇದು ಒಂದು ವಿಷಯ ನೋಡಿ, ಪ್ರತಿಯೊಬ್ಬ ಮದುವೆಯಾಗದ ಹುಡುಗನೂ ಕೂಡ ಮದುವೆಗೋಸ್ಕರ ಕನಸು ಕಾಣ್ತಾ ಇರ್ತಾನೆ. ನನಗೆ ಯಾವಾಗ ಮದುವೆ ಆಗುತ್ತೆ, ಅವರಿಗೆಲ್ಲ ಆಯಿತು, ಇವ್ರಿಗೆ ಆಯ್ತು, ನನಗಿನ್ನೂ ಆಗಲಿಲ್ಲ, ನನಗೆ ಯಾವಾಗ ಮದುವೆ ಆಗುತ್ತೆ, ಆಹಾ ಓಹೋ ಅಂತ ಅದರ ಬಗ್ಗೆ ಕನಸು ಕಾಣ್ತಾ ಇರ್ತಾನೆ. ಅಂದರೆ ಮದುವೆ ಆಗುವ ತನಕವೂ ಮದುವೆ ಎನ್ನುವುದು ಏನೋ ಒಂದು ದೊಡ್ಡ ಸಂಭ್ರಮ ಅಂತ. ಜನರು ಅದೇ ಥರ ಹುಚ್ಚುಗಟ್ಟಿ ಏನು ಲೈಟ್ ಹಾಕುವುದೇನು, ಏನು ಅಲಂಕಾರ ಮಾಡೋದೇನೋ ಆ ಮದುವೆ ಮಂಟಪಕ್ಕೆ, ಅದನ್ನು ನೋಡಿ ಏನೋ ದೊಡ್ಡ ಸಂಗತಿ ಅಂತ ಭ್ರಮೆ ಬರೋ ಹಾಗೆ ನಿರ್ಮಾಣ ಮಾಡಿಬಿಡ್ತಾವೆ ಇವು ಜನರು. ಅದಕ್ಕೆ ಏನು ಹೂವಿನ ಅಲಂಕಾರ, ಆ ಮಂಟಪದಿಂದ ಹಿಡಿದು ಕಾರ್ನಿಂದ ಹಿಡಿದು ಹುಡುಗಿ ತನಕ ಎಲ್ರಿಗೂ ಎಂಥದ್ದು ಅಂತಿಲ್ಲ, ಬರೋ ಹೂವಿನಿಂದ ಮುಚ್ಚಿಬಿಡೋದು, ಹುಡುಗಿಯನ್ನು ಹೂವಿನಿಂದ ಮುಚ್ಚೋದು, ಕಾರನ್ನು ಹೂವಿನಿಂದ ಮುಚ್ಚೋದು, ಹುಡುಗಿಯನ್ನು ಕರ್ಕೊಂಡು ಹೋಗುವ ಕಾರು, ಆ ಮದುವೆ ಮಂಟಪ ಎಲ್ಲವೂ ಹೂವಿನಿಂದ. ದುಡ್ಡು ಜಾಸ್ತಿ ಆದವರು ಏನೇನು ಮಾಡ್ಬೋದು ಅದೆಲ್ಲವೂ ಮಾಡ್ತಾರೆ ಮದುವೆಯಲ್ಲಿ. ಸರಿ, ಒಂದು ದೊಡ್ಡ ನಾಟಕ ಇದು. ನಾಟಕ ಕಂಪ್ನಿ ಆದರೂ ಬೇಕು, ಮದುವೆ ಬೇಡ, ಅಷ್ಟು ದೊಡ್ಡ ನಾಟಕ ಅದು. ಸರಿ ಆಯಿತು, ನಾಟಕಗಳಾಯಿತು. ಈ ನಾಟಕ ನಿಜ ಜೀವನ ಅಂತ ಭ್ರಮಿಸ್ಕೊಂಡು ಬಿಡ್ತಾರೆ ಹುಡುಗರು. ಮದುವೆ ಆಗೋ ತನಕವೂ ಏನು, ಓಹೋ ನಾನು ಇವತ್ತು ಹೀರೋ, ಯಾಕೆಂದ್ರೆ ನನಗೋಸ್ಕರ ಇಷ್ಟು ಮಂಟಪ, ಇಷ್ಟು ಹೂವು ಅಂತ ತಿಳ್ಕೊಂಡು ಬೀಗ್ತಾ ಇರ್ತಾನೆ. ಆಹಾ, ನನ್ನ ಜನ್ಮ ಈ ಕ್ಷಣದಲ್ಲಿ ಸಾರ್ಥಕ ಆಯಿತು, ಯಾಕೆಂದ್ರೆ ನನಗೆ ಇವತ್ತು ಮದುವೆ ನಿಶ್ಚಯ ಸಾರ್ಥಕ ಆಯಿತು ಅಂತ. ಆಮೇಲೆ ಮದುವೆ ಆಗಿ ಒಂದು 15 ದಿವಸ ಮೇಲೆ ಹೋಗ್ರಿ, ಏನಯ್ಯ, ಅಯ್ಯೋ ಯಾಕಾಗಿ ಮದುವೆ ಆದನೋ ಗೊತ್ತಿಲ್ಲ. ಅರೇ ರಾಜ್ಯವರವೇ, ಇದು ಒಳ್ಳೆ ಕಷ್ಟ ಆಯ್ತಲ್ಲ, ನೀನು ಮದುವೆಗೋಸ್ಕರ ಹಾತೊಡಿತಾ ಇದ್ದಿ, ಮದುವೆ ಆಗಲಿಲ್ಲ ನನಗೆ, ಅವರಿಗೆಲ್ಲ ಆಯಿತು, ಉಳಿದು ಮದುವೆ ಆದವ್ ನೋಡಿ ಸಂಕಟ ಪಡ್ತಾ ಇದ್ದಿ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಿ. ಈಗ ನಿನಗೆ ಆವಾಗ ನನಗೆ ಮದುವೆ ಆಗಿರಲಿಲ್ಲ, ಅದರಿಂದ ಆಗಬೇಕು, ಈಗ ಆದಮೇಲೆ ಬೇಕಿರಲಿ, ಬೇಡ ಇತ್ತು ಅಂತ ಕಾಣ್ತಾ ಇದೆ ಈಗ ಅಂತಾನೆ. ಮತ್ತೆ ಅನೇಕ ಮಂದಿ, ಇದು ನಾನು ವಿನೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಅನೇಕ ಮಂದಿ ಮದುವೆ ಆದವರು ನನ್ನ ಹತ್ರ ತೋಡಿಕೊಂಡ ನೋವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅನೇಕ ಮಂದಿ ಗಂಡಸರು ಹೆಂಗಸರು, ಬರೀ ಗಂಡಸರು ಮಾತ್ರ ಅಲ್ಲ, ಇದು ಸೆಕ್ಸಿನ ಪ್ರಾಬ್ಲಮ್ ಬರೀ ಇಲ್ಲಿ ಹೇಳುವಾಗ, ಕೃಷ್ಣ ಹೇಳುವಾಗ ಪುರೂರವಸ ಒಬ್ಬ ಗಂಡಸನ್ನೇ ಕೊಟ್ಟ ದೃಷ್ಟಾಂತ, ಅದು ಎಲ್ಲರಿಗೂ ಇದು ಒಂದು ಏನು ಅಂದರೆ ಮನುಷ್ಯನ ಸೆಳೆತ. ಆದರೆ ಆ ಸೆಳೆತದ ಲಿಮಿಟೇಷನ್ ಗೊತ್ತಿಲ್ಲದೆ ಇದ್ದರೆ ಕೊನೆಯ ತನಕವೂ ಪಶ್ಚಾತ್ತಾಪ ಪಟ್ಟು ಒದ್ದಾಡೋಡ್ಬೇಕಾಗುತ್ತೆ. ಕೃಷ್ಣ ಹೇಳ್ತಾನೆ ಅದಕ್ಕೆ ಏನು ಅಂದರೆ, ಇದನ್ನು ಓವರ್ಕಮ್ ಮಾಡಿದವರಿದ್ದಾರಲ್ಲ, ಬಹಳ ಕಷ್ಟ, ಆದರೆ ಓವರ್ಕಮ್ ಮಾಡಿದವರು ಇದ್ದಾರೆ, ಇದ್ದಾರೆ. ಅದರ ಲಿಮಿಟೇಷನ್ಸ್ ತಿಳಿದು ಅದನ್ನು ದಾಟಿ ನಿಂತವರಿದ್ದಾರೆ. ಅಂಥವ್ರು ಗೃಹಸ್ಥರು ಇರ್ಬೋದು, ಅಂಥವ್ರು ಸನ್ಯಾಸಿಗಳಿರ್ಬೋದು, ಅದನ್ನು ಮೀರಿ ನಿಂತವರಿದ್ದಾರೆ. ಅವರ ಸಂಘ ಮಾಡುವು, ಅವರ ಒಡನಾಟ ಮಾಡಿ ನಿನಗೂ ಕೂಡ ನಿನ್ನ ಹಾರಾಟ ಕಮ್ಮಿ ಆಗುತ್ತೆ, ನಿನ್ನ ಸೆಕ್ಸಿನ ಸೆಳೆತದ ಒಂದು ಲಿಮಿಟ್ನಲ್ಲೇ ನಿಲ್ಲುತ್ತೆ, ಅದು ಅಷ್ಟು ಹಾರಾಟ ಆಗೋದಿಲ್ಲ. ಅದಕ್ಕೆ ಯಾಕೆಂದರೆ ಅವನು ಹೇಳ್ತಾನೆ, ಸಂತಹ ದಿಶಂತಿ ಚಕ್ಷುಂಷಿ ಬಹಿಹಿ ಅರ್ಕಸ್ಸಮುತ್ಥಿತ ಅಂತ. ಯಾಕೆ ಗೊತ್ತಾ? ಸೂರ್ಯ ಉದಿಸ್ತಾನೆ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ, ಆದರೆ ಏನು ಕಾಣುತ್ತೆ? ಹೊರಗಿನ ಪ್ರಪಂಚ ಅಷ್ಟೇ ಕಾಣೋದು. ಸಜ್ಜನರು ಹಾಗಲ್ಲ, ಒಳಗಣ್ಣು ತೆರೆಸ್ತಾರಯ್ಯ, ಒಳಗಿನ ಸತ್ಯ ತಿಳಿಯುತ್ತೆ. ಸೂರ್ಯನಿಗೆ ಕಾಣದ ಸತ್ಯವನ್ನ ನೀವು ಸಜ್ಜನರ ಹವಾಸಲಿ ಕಾಣ. ಸಂತಹ ದಿಶಂತಿ ಚಕ್ಷುಂಷಿ, ಒಳಗಣ್ಣು ತೆರೆಸ್ತಾರೆ ಸಜ್ಜನರು. ಸೂರ್ಯ ಏನು ಮಾಡ್ತಾನೆ? ಬಹಿಹಿ ಅರ್ಕಃ ಸಮುತ್ಥಿತ, ಬರೇ ಹೊರಗಿನ ಬೆಳಕು, ಟಾರ್ಚ್ ಅಷ್ಟೇ, ಅದೊಂದು ದೊಡ್ಡ ಟಾರ್ಚ್ ಅಷ್ಟೇ, ಅದೊಂದು ಟಾರ್ಚ್ ಎಡೆಗಡೆಗೆ, ಬರೇ ಟಾರ್ಚ್ ಅಲ್ಲ. ಆದರೆ ಒಳಗಿನ ಸತ್ಯ ತಿಳಿಯಬೇಕಾಗಿರತಕ್ಕಂಥದ್ದು, ಆ ಬೆಳಕು ಬೀರುವವರು ಸಜ್ಜನರು, ಸೂರ್ಯ ಅಲ್ಲ. ಸಂತಹ ದಿಶಂತಿ ಚಕ್ಷುಂಸಿ,
ಬಹಿರರ್ಥ ಸಮುತ್ಥಿತ. ಸಜ್ಜನರು ಅಂದರೆ ಕೃಷ್ಣ ಬಹಳ ದೊಡ್ಡ ಮಾತು ಹೇಳ್ಬೇಡ. ದೇವತಾ ಬಾಂಧವಾ ಸಂತಃ ಪಿತಾ ಮಾತಾ ಅಹಮೇವ ಚ, ಎಲ್ಲವೂ ಸಜ್ಜನರೇ. ಸಜ್ಜನರು ದೇವತೆಗಳು, ಸಜ್ಜನರು ನಿನಗೆ ಬಂಧುಗಳಾಗಲಿ, ಸಜ್ಜನರು ನಿನಗೆ ಆರಾಧ್ಯ ದೇವತೆಗಳಾಗಲಿ, ಸಜ್ಜನರೇ ನಿನ್ನ ತಂದೆ ತಾಯಿಗಳಾಗಲಿ, ಸಜ್ಜನರೇ ದೇವರ ಸನ್ನಿಧಾನ ಇರುವುದೇ ಸಜ್ಜನರಲ್ಲಿ. ಅಹಮೇವ ಚ, ನಾನು ನಿನಗೆ ಕಾಣಿಸಿಕೊಳ್ಳುವುದು ಸಜ್ಜನರ ಮೂಲಕ. ಅದರಿಂದ ಸಜ್ಜನರನ್ನು ಬಿಟ್ಟು ಉದ್ಧಾರಕ ತಾರಕವಾದ ಇನ್ನೊಂದು ವಸ್ತು ಇಲ್ಲ. ಸಂಘ ಮಾಡಬೇಕು, ಆದರೆ ದುಸ್ಸಂಗ ಅಲ್ಲ, ಸಜ್ಜನರ ಸಂಘ ಮಾಡಬೇಕು ಅಂತ ಬೋಧನೆ ಮಾಡಿ ಅದರ ನಂತರ ಕೇಳ್ತಾನೆ ಉದ್ಧವ, ಕೃಷ್ಣ ನಿನ್ನಲ್ಲಿ ಭಕ್ತಿ ಬಂದಾಗ ನಿನ್ನನ್ನು ಪೂಜಿಸಬೇಕು ಅಂತ. ಪೂಜಿಸ್ತಾ ಪೂಜಿಸ್ತಾ ಭಕ್ತಿ ಹೆಚ್ಚುತ್ತಾ ಹೋಗುತ್ತೆ. ನಿನ್ನ ಪೂಜೆಯ ಮಹತ್ವವನ್ನು, ನಿನ್ನ ಆರಾಧನಾ ಕ್ರಮವನ್ನು ನಮಗೆ ಹೇಳಬೇಕು. ಕೃಷ್ಣ ದೇವರ ಪೂಜೆಯ ಕ್ರಮಗಳನ್ನು ಇಷ್ಟು ಚೆನ್ನಾಗಿ ವಿವರಿಸ್ತಾನೆ ಒಂದು ಅಧ್ಯಾಯ ತುಂಬ ಅಂತಂದರೆ, ಇವತ್ತು ದೇವ ಪೂಜಾ ಪದ್ಧತಿ ಅಂತ ಪ್ರಿಂಟ್ ಆದದ್ದು ಪುಸ್ತಕ ಉಂಟಲ್ಲ, ಅದು ಅದರ ಪ್ರಕಾರವೇ ಇದೆ. ಅದರಿಂದ ಅದನ್ನು ನಾನು ಪೂರ್ತಿ ವಿವರಿಸಬೇಕಾಗಿಲ್ಲ. ಆ ದೇವ ಪೂಜಾ ಪದ್ಧತಿ ಅಥವಾ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದೇನು ಪೂಜಾ ವಿಧಾನಿದೆ, ಅದು ಇಡೀ ಭಾಗವತದಲ್ಲಿ ಆ ವಿಷಯ ಸ್ಪಷ್ಟವಾಗಿ ಬಂದಿದೆ. ಪೂಜಾ ಪದ್ಧತಿಯನ್ನು ಕೃಷ್ಣ ವಿವರಿಸ್ತಾನೆ. ಎಲ್ಲಿ ತನಕ ಅಂದರೆ, ನೀವು ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂಚ ವಿಜಯಂಚ ಇವ ಕುಮುದಂ ಕುಮುದೇಕ್ಷಣಂ, ಇದರಲ್ಲಿ ಸ್ವಲ್ಪ ಪಾಠ ಅಂದರೆ ಇದು ಭಾಗವತದ ಶ್ಲೋಕ. ಇದು ಕೃಷ್ಣ ಹೇಳಿದ್ದೆ, ದ್ವಾರಪಾಲರ ಪೂಜೆ ಮಾಡಬೇಕು, ಆಮೇಲೆ ಮತ್ತೆ ಉಳಿದ ಪರಿವಾರ ದೇವತೆಗಳ ಪೂಜೆ, ಆ ಎಲ್ಲ ವಿಷಯಗಳನ್ನು ಕೃಷ್ಣ ಒಂದೊಂದೇ ಹೇಳ್ತಾನೆ. ಆದರೆ ಬಹಳ ಮುಖ್ಯವಾದ ಕೆಲವು ಸಂಗತಿಗಳನ್ನು ಹೇಳ್ತಾನೆ. ಒಂದೇನು ಅಂದರೆ, ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಮಾಡಬೇಕು? 3 ಥರದ ಪೂಜೆ ಅಂತ ಹೇಳಿದ. ಒಂದು ವೈದಿಕ, ಒಂದು ತಾಂತ್ರಿಕ, ಒಂದು ಮಿಶ್ರ ಅಂತ. ವೈದಿಕ ಅಂದರೆ ಬರೇ ವೇದ ಮಂತ್ರಗಳಿಂದ, ಈಗ ಸಹಸ್ರ ಷೋಡಶೋಪಚಾರ ಪೂಜೆಯನ್ನು ಬರೇ ಪುರುಷ ಸೂಕ್ತದ 16 ಮಂತ್ರಗಳಿಂದ ಮಾಡಿದರೆ ಅದು ವೈದಿಕ ಆಯಿತು. ಅಗ್ನಿಯಲ್ಲಿ ನೀವು ಆಹುತಿ ಕೊಟ್ಟರೆ ಅದು ವೈದಿಕ ಆಯಿತು. ಒಂದು ಪ್ರತಿಮೆಯೋ ಒಂದು ಫೋಟೋವೋ ಒಂದು ಮಂಡಲವೋ ಇಟ್ಕೊಂಡು ಮಾಡಿದ್ರೆ ಅದು ತಾಂತ್ರಿಕ ಆಯಿತು. ಅದು ಎರಡನ್ನು ಈಗ ಇರುವ ಅನುಷ್ಠಾನಗಳು ಎಲ್ಲವೂ ವೈದಿಕ ತಾಂತ್ರಿಕ, ವೇದ ಮಂತ್ರಗಳು ಮತ್ತು ತಾಂತ್ರಿಕ ವಿಧಾನ ಎರಡು ಸೇರಿ ಮಿಶ್ರವಾದ ಪೂಜಾ ಪದ್ಧತಿ. ಶುದ್ಧ ವೈದಿಕ, ಕೇವಲ ತಾಂತ್ರಿಕ ಮತ್ತು ಮಿಶ್ರವಾದ ಪೂಜಾ ಪದ್ಧತಿ ಅದೆಲ್ಲ ಆಯಿತು. ಇವಾಗ ದೇವರ ಪೂಜೆ ಮಾಡುವಾಗ ನಮ್ಮ ಪೂರ್ವ ಸಿದ್ಧತೆ ಹೇಗಿರಬೇಕು? ಇಲ್ಲಿ ದೇವರ ಪೂಜೆಗೆ ಎಷ್ಟು ಮಡಿ ಮಾಡಬೇಕು, ಅದು ಎಷ್ಟು ಕಿಲೋ ಮಡಿ ಆಗಬೇಕು, ಆಮೇಲೆ ಅದೆಲ್ಲ ವಿಷಯ ಪೂರ್ವ ಸಿದ್ಧತೆಗಳನ್ನು ದೇವರ ಪೂಜೆ ಆಗೋದ್ರಿಂದ ಮೈಲಿಗೆ ಆಗಿಬಿಟ್ರೆ, ದೇವರು ಮೈಲಿಗೆ ಆಗಿಬಿಟ್ರೆ ನಮ್ಮಿಂದಾಗಿ ಪಾಪ ದೇವರು ಮೈಲಿಗೆ ಆಗಬಾರ್ದಲ್ಲ. ಅವನನ್ನು ಮಡಿಯಾಗಿಡುವುದಕ್ಕೆ ನಾವು ಏನು ಮಾಡಬೇಕು? ಇದೆಲ್ಲ ವಿಷಯಗಳ ಬಗ್ಗೆ ಕೃಷ್ಣ ಒಂದು ಗಾಬರಿ ಆಗುವಂತಹ ವಿಷಯ ಹೇಳ್ತಾನೆ ನಮಗೆ. ಪಿಂಡೇ ವಾಯುವಗ್ನಿ ಸಂಶುದ್ಧೇ, ಮೊದಲು ಈ ಪಿಂಡವನ್ನು ಸ್ವಚ್ಛ ಮಾಡು, ಮಡಿ ಮಾಡು ಅಂತ. ಹೌದು, ಅದಕ್ಕೆ ಸ್ನಾನ ಮಾಡೋದು ನಾವು. ಸ್ನಾನ ಮಾಡಿ ಆಮೇಲೆ ಎಲ್ಲಿ ತನಕ ಅಂದರೆ ಟ್ಯಾಪಿನಲ್ಲಿ ನಮ್ಮ ಮೈಗೆ ನೀರು ಹೊಯ್ಕೊಂಡು, ಆಮೇಲೆ ಆ ನೀರು ಹೊಯ್ಕೊಂಡ ಕೊಡಪಾನವನ್ನು ಟ್ಯಾಪಿನಲ್ಲಿ ನೀರು ಹೊಯ್ದು, ಅದೆಲ್ಲ ಎಷ್ಟು ಮಡಿ ಮಾಡ್ತೇವೆ ನಾವು. ಎಂಥದ್ದು ಕತೆ ನಿಮ್ಮದು? ಕೃಷ್ಣ ಹೇಳಿದ್ದಕ್ಕಿಂತ ಹೆಚ್ಚು ನಾವು ಮಡಿ ಮಾಡ್ತೇವೆ. ಅದಕ್ಕೆ ಹೇಳ್ತಾನೆ, ಅದಲ್ಲ, ಇದು ಶುದ್ಧ ಆಗಬೇಕು ಅಂತ. ಹೊರಗೆ ಹೊಯ್ಕೊಂಡ್ರೆ ಹೇಗೆ ಶುದ್ಧ ಆಗೋದು? ನೀವೀಗ ಹಾಲು ಹಾಕ್ತೀರಿ ಪಾತ್ರೆಗೆ, ಹಾಲಿನ ಪಾತ್ರೆಯನ್ನು ಹೊರಗೆ ತಿಕ್ಕಿ ತೊಳೆದು ಒಳಗಿಂದ ಹಾಗೆ ಕೆಸರು ಇಟ್ಟು ಪಾತ್ರೆಯಲ್ಲಿ ಹಾಲು ತುಂಬಿಸ್ತೀರಾ? ಹೊರಗಿನಿಂದ ತಿಕ್ಕಿ ಏನು ಉಪಯೋಗ? ಒಳಗೆ ಶುದ್ಧ ಮಾಡಿ ಎಂದ ಕೃಷ್ಣ. ಒಳಗೆ ಶುದ್ಧ ಮಾಡಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಒಳಗೆ ಶುದ್ಧ ಆಗಬೇಕು ಅಂತ. ಅದೇ ಅಂತ ಮಾಡಬೇಕು. ಯಾವ ಅಂಗಡಿಯಲ್ಲಿ ಸೋಪು ಸಿಗುತ್ತೆ ಅದಕ್ಕೆ? ಅದು ನಮಗೆ ಸಿಗೋ ಸೋಪ್ ಎಲ್ಲ ಹೊರಗಿನ ಮೈಗೆ, ಒಳಗೆ ಶುದ್ಧ ಮಾಡೋ ಸೋಪು. ಅದು ಪಿಂಡೇ ವಾಯುವಗ್ನಿ ಸಂಶುದ್ಧೇ, ಪ್ರಾಣಾಯಾಮದಿಂದ, ರೇಚಕ ಪೂರಕದಿಂದ, ಪ್ರಾಣಾಗ್ನಯ ಏವ, ಒಳಗಿನಿಂದ ಪ್ರಾಣಾಗ್ನಿ ಸ್ತಂಭನ ಮಾಡಿ ಪ್ರಾಣಾಗ್ನಿಯಿಂದ ಒಳಗೆ ಬೆಂಕಿಯಿಂದ ಅಲ್ಲಿರತಕ್ಕ ಕೊಳೆಯನ್ನೆಲ್ಲ ಸುಟ್ಟು ಹಾಕಯ್ಯ. ಇದು ಮೊದಲು ಪ್ರಾಣಾಯಾಮದಿಂದ ನಮ್ಮ ದೇಹದ ಒಳಗಿರತಕ್ಕಂಥ ಸಮಸ್ತ ಪಾಪಗಳನ್ನು ಅದೇ ಬ್ರಹ್ಮಹತ್ಯಾ ಶಿರಸ್ಕಂಚ ಆದಾವಯವ ಜಪೇ ಗುರಿಯಾದು ಶೋಷಣಂ ದಹನಂ ಪ್ಲುತಿಂ. ಆ ಶೋಷಣ ದಹನ ಪ್ಲುತಿ ಮಾಡುವುದು ಏನು ನಮಗೆ ಬ್ರಹ್ಮತ್ಯಾ ಶಿರಸ್ಕಂಚ ವಜದ್ವಯಂ ಸುರಾಭಾನ್ ಹದಾಯುತಂ ಗುರುದ್ವಕಡಿದ್ವಯಂ ತತ್ಸಂಯೋ ವದದ್ವಂದ್ವಂ. ಅರೆ ಶ್ಲೋಕ ಹೇಳಿದೆವು, ಆಮೇಲೆ ಇತ್ಲಾಕ ಐತಂದೆವು, ಅಲ್ಲಿ ಯಾಕೆ ಹೇಳಿದೆವು, ಇಲ್ಲಿ ಯಾಕೆ? ಇದು ಎಲ್ಲವೂ ಪ್ರಾಣಾಯಾಮದ ಮೂಲಕ ಆಗಬೇಕಾದ ಕ್ರಿಯೆ, ಶ್ಲೋಕ ಹೇಳುವುದರ ಮೂಲಕ ಅಲ್ಲ.
ಈ ಪ್ರಾಣಾಯಾಮದಿಂದ ಒಳಗಿನಿಂದ ಪ್ರಾಣಾಗ್ನಿ ನಿಷ್ಪತ್ತಿ ಮಾಡಿ, ಶೋಷಣ ಮಾಡಿ, ದಹನ ಮಾಡಿ, ಆಮೇಲೆ ಅಮೃತ ಪ್ಲಾವನದಿಂದ ಶುದ್ಧೀಕರಣ. ಇದು ಮಾಡಿದಾಗ ಪೂಜೆಗೆ ಅಧಿಕಾರ ಬಂತು. ನೀನು ಹೊರಗಿನಿಂದ ಸ್ನಾನ ಮಾಡಿ ಮಡಿಯಾದರೆ ಸಾಲದು. ಇದು ಏನು ಮಡಿಯೇ ಅಲ್ಲ, ಕೊಳಗೆ ತುಂಬಿದೆ, ಒಳಗೆ ಕೊಳೆ ತುಂಬಿದೆ. ಅದಕ್ಕೆ ಪಿಂಡೇ ವಾಯುವಗ್ನಿ ಸಂಶುದ್ಧೇ. ಈ ಪಿಂಡವನ್ನು ಒಳಗಿನಿಂದ ಪ್ರಾಣಾಗ್ನಿಯಿಂದ ಸ್ವಚ್ಛಗೊಳಿಸು. ಪ್ರಾಣಾಯಾಮದಿಂದ ಎಲ್ಲದು ಪಾಪಗಳು ಭಸ್ಮವಾಗಿ ಹೋಗಬೇಕು. ಇದನ್ನು ಈ ಪ್ರಾಣಾಯಾಮ ಅಭ್ಯಾಸ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಬರುತ್ತೆ. ಆ ರೀತಿ ಪಿಂಡೇ ವಾಯುವಗ್ನಿ ಸಂಶುದ್ಧೇ. ಆಮೇಲೆ ಪೂಜೆ, ಹೊರಗಿನ ಪೂಜೆ ತಡ, ಮೊದಲು ಪೀಠ ಪೂಜೆ ಶುರು ಮಾಡಬೇಡ, ಮತ್ತೆ ಒಳಗಿನ ಪೂಜೆ ಮಾಡ್ಕೋ. ಏನು ಮಾಡಬೇಕು ಅಂದರೆ ಅವನು ಹೇಳ್ತಾನೆ, ಹೃತ್ಪದ್ಮಸ್ಥಾಂ ಪರಾಂ ಮಮ ಅನ್ವೀಂ ಜೀವಕಲಾಂ ಧ್ಯಾಯೇತ್ ನಾದಾಂತೆ ಸಿದ್ಧ ಸೇವಿತಾಂ ಅಂತ. ಆಮೇಲೆ ಕಣ್ಣು ಮುಚ್ಚಿ ಕೂತ್ಕೋ. ಪ್ರಾಣಾಯಾಮ ಆದಮೇಲೆ ಕಣ್ಣು ಮುಚ್ಚಿ ಕೂತು ನಿನ್ನ ಹೃದಯದ ಕಮಲದಲ್ಲಿ ತಸ್ಯ ಮಧ್ಯೆ ವಹ್ನಿಶಿಖಾ ಅಣಿಯೋರ್ಧ್ವಾ ವ್ಯವಸ್ಥಿತ ನೀವಾರ ಶೂಕವತ್ತನ್ವಿ ಪೀತಾ ಭಾಸ್ವತ್ಯನೂಪಮ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಅದನ್ನು ನೋಡುವಂತ ಹೃದಯ ಕಮಲದಲ್ಲಿ ನಿನ್ನ ಜೀವಸ್ವರೂಪದ ಒಂದು ಬೆಳಕು ಉಂಟಲ್ಲ, ಅದಕ್ಕೂ ಬಿಂಬರೂಪವಾಗಿ ಒಳಗಿನಿಂದ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಹೃತ್ಪದ್ಮಸ್ಥಾಂ ಪರಾಂ ಮಮ ಅನ್ವೀಂ, ಅದು ಸರ್ವಜಗದ್ವ್ಯಾಪಿಯಾದ ಪರರೂಪ ನಿನ್ನ ಹೃದಯದೊಳಗೆ ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯ ಅಣೂಪಮ ಅಣ್ವೀಂ, ಅಣುವಿಗಿಂತ ಅಣುವಾಗಿ ನಿನ್ನೊಳಗೆ ಇದೆ. ಅದು ಏನು ಹೆಸರು ಅದಕ್ಕೆ? ಜೀವಕಲಾ. ಈ ನಮ್ಮಲ್ಲಿ 15 ಕಲೆಗಳ ಒಳಗೆ ಸೇರಿಕೊಂಡು ಜೀವ, ಷೋಡಶ ಕಲೆಗಳು, 16ನೇ ಕಲೆಯೇ ಜೀವ. ಷೋಡಶಿ ಕಲಾ ಜೀವಸ್ವರೂಪಂ. ಆ ಜೀವಕಲೆಯನ್ನು ನೀವಿಸುವವನು ಜೀವಕಲಾ ಅಂತ ಹೆಸರು. ಜೀವ ಯಸ್ಯ ಕಲಾ ಯಸ್ಯಾಹ ಭಗವನ್ಮೂರ್ತೆ ಕಲಾ ಸಾ ಜೀವಕಲಾ. ಯಾಕೆಂದರೆ ಜೀವಂ ಕಲಯತಿ ಪ್ರೇರೇತಿ ಜೀವಕಲಾ. ಜೀವನನ್ನು ಪ್ರೇರಣೆ ಮಾಡಿಕೊಂಡು ಜೀವನೊಳಗೆ ಇರುವ ಭಗವಂತನ ಆ ಒಳಗಿರತಕ್ಕ ಬಿಂಬರೂಪ ಉಂಟಲ್ಲ, ಅದನ್ನು ಕುರಿತು ಧ್ಯಾನ ಮಾಡು. ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಏನು ಹೇಳಬೇಕು? ನಾವು ಎಲ್ಲ ಬೆಳಗಾತ ಯಾವ್ಯಾವುದೋ ಸ್ತೋತ್ರಗಳನ್ನು ಹೇಳ್ತೇವೆ. ಕೆಲವರು ಕೇಳೋದುಂಟು, ಯಾವ ಸ್ತೋತ್ರ ಹೇಳಬೇಕು ಅಂತ. ಸ್ತೋತ್ರ ನಿಮ್ಮ ತಲೆ, ಯಾವ ಸ್ತೋತ್ರ ಹೇಳಿದರೆ ಏನು ಭಗವಂತನ ಸ್ತೋತ್ರ ಮಾಡಿದಾಗತ್ತೆ ಅಂತಾನೆ ಕೃಷ್ಣ. ಯಾವ ಸ್ತೋತ್ರ ಯಾವ್ದು ಬೇಕಾದ್ರೆ ಹೇಳ್ರಿ, ಆದರೆ ಎಲ್ಲಿ ನಿಮ್ಮ ಸ್ತೋತ್ರಗಳು ಮುಗೀತದೋ ಅಲ್ಲಿ ಭಗವಂತ ಶುರುವಾಗ್ತಾನೆ. ನಾದಾಂತೆ, ಎಲ್ಲಿ ನಿಮ್ಮ ಎಲ್ಲ ಶಬ್ದದ ಹಾರಾಟ ಮುಗಿಯುತ್ತೋ ಅಲ್ಲಿ ಭಗವಂತನ ಚಿಂತನೆ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ಶಬ್ದದ ಹಾರಾಟ ಅಷ್ಟೇ. ಯಾವ ಶಬ್ದವೂ ಭಗವಂತನನ್ನು ಪೂರ್ತಿಯಾಗಿ ಹೇಳೋಲ್ಲ. ಅದು ಮಾತು ನಿಂತಾಗ ಮೌನದಲ್ಲಿ ಭಗವಂತನನ್ನು ಚಿಂತನೆ ಮಾಡು. ಮಾತು ಅಷ್ಟೇ, ಅದೇನು ತಿಳಿಯೋದಿಲ್ಲ ಅದರಲ್ಲಿ. ನಾದಾಂತೆ, ಎಲ್ಲ ಸಿದ್ಧ ಪುರುಷರು ಭಗವಂತನನ್ನು ಪೂಜಿಸಿದ್ದು ಕಂಡದ್ದು ಹೀಗೆ ಒಳಗೆ ಸ್ನಾನ ಮಾಡಿ ಶುದ್ಧ ಮಾಡು, ನಿನ್ನ ಹೃದಯವನ್ನು ಶುದ್ಧ ಮಾಡು. ಆ ಪರಿಶುದ್ಧವಾದ ಹೃತ್ಕಮಲದಲ್ಲಿ ಭಗವಂತನನ್ನು ಕಾಣು. ಇದು ಮಾನಸ ಪೂಜೆ. ಇದು ಆದ ಮೇಲೆ ಕೆಲವರು ಹೇಳೋದುಂಟು, ಮಾನಸ ಪೂಜೆ ಸಾಕಲ್ವಾ, ಈ ಹೊರಗಿನಿಂದ ಪೀಠದಲ್ಲೆಲ್ಲ ಎಂತಕ್ಕೆ ದೇವರ ಪೂಜೆ, ಅದೆಲ್ಲ ಬೇರೆ ಕೆಲಸ ಇಲ್ಲದವರು ಮಾಡೋದುಂಟು. ಕೆಲವರು ಆ ಬೇರೆ ಕೆಲಸ ಇಲ್ಲದವರು ಹೀಗೆ ವಾದ ಮಾಡೋದುಂಟು. ಅವರಿಗೂ ಬೇರೆ ಕೆಲಸ ಇಲ್ಲ, ಅದಕ್ಕೆ ಹೀಗೆ ವಾದ ಮಾಡೋದು. ಅವ್ರಿಗೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಸೋಮಾರಿತನ, ಅದಕ್ಕೊಂದು ವಾದ. ಪೀಠದಲ್ಲಿ ಯಾಕೆ ಪೂಜೆ ಮಾಡಬೇಕು, ಮನಸ್ಸನ್ನು ಮಾಡಿದ್ರೆ ಸಾಕಲ್ವಾ ಅಂತ. ಹೌದು, ಇವರು ಮನಸ್ಸಲ್ಲಿ ಆದರೂ ಮಾಡ್ತಾರೆ ಅನ್ನೋದಕ್ಕೂ ಪ್ರೂಫ್ ಏನುಂಟು? ಮನಸ್ಸಿನಲ್ಲಿ ಅದು ಮನಸ್ಸಿನ ನಾನು ಮನಸ್ಸಿನ ಮಾಡಿದೆ ಮಾಡ್ತಾರೆ, ಎಲ್ಲಿಯೂ ಮಾಡೋಲ್ಲ. ಹೊರಗಿನಿಂದ ಮಾಡಿದವರು ಒಳಗಿಂದ ಮಾಡ್ತಾರೆ ಅನ್ನೋದು ಸುಳ್ಳು. ಅವರು ಒಳಗಿಂದ ಮಾಡುವುದಿಲ್ಲ, ಹೊರಗಿನಿಂದ ಮಾಡೋದು ಯಾಕೆ ಅಂತ ಆಕ್ಷೇಪ ಮಾಡಿಕೊಂಡು ಒಳಗಿಂದ ಮಾಡಿದೆ. ಇದರಿಂದ ಉಪಯೋಗ ಏನು ಗೊತ್ತುಂಟ? ಸಮಾಜದಲ್ಲಿ ಉಪಾಸನೆಯ ಪದ್ಧತಿ ನಾಶ ಆಗತ್ತಷ್ಟೇ. ಬರೇ ಮಾನಸ ಪೂಜೆ ಮಾಡ್ತೇನೆ ಅಂತ ಯಾರು ಹೇಳ್ತಾರೆ ಅವರು ಸಮಾಜದ ಉಪಾಸನೆ. ಈಗ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಅಂತ ಇಟ್ಕೊಳ್ಳಿ. ಇವನು ಯಜಮಾನ, ನಾನು ನಿಮ್ಮ ಹಾಗೆಲ್ಲ ಪ್ರತಿಮೆ ಗಿತಿಮೆ ಪೂಜೆ ಮಾಡೋಲ್ಲ, ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಇದ್ದೇನೆ. ಮತ್ತು ಇವ್ರ ಗತಿ ಏನು? ಮಗ ಹೇಳ್ತಾನೆ, ಅಪ್ಪ ನಿಮ್ಮ ನಾನು ಹಾಗೆ ಮಾಡೋದು ಅಂತ. ಅವನು ಏನೂ ಮಾಡೋದಿಲ್ಲ. ಸರಿ, ಇಲ್ಲೇ ಮನೆಯಲ್ಲಿ ಆ ಒಂದು ಉಪಾಸನೆಯ ಪರಂಪರೆಯೇ ನಾಶವಾಗಿ ಹೋಗುತ್ತೆ, ಬರೇ ಮಾನಸ ಧ್ಯಾನ ಮಾಡ್ಕೊಂಡು ಕೂತ್ರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾವು ಈ ಒಳಗಿಂದ ಏನು ಮಾಡಿದ್ದೇವೆ ಅದನ್ನು ಹೊರಗಿಂದ ಮಾಡಿ ತೋರಿಸ್ಬೇಕು. ಯಾಕೆಂದ್ರೆ ಉಳಿದವರು ಅದನ್ನು ಫಾಲೋ ಮಾಡಬೇಕಲ್ಲ. ಅದನ್ನು ಹೇಳ್ತಾನೆ ಕೃಷ್ಣ. ಧ್ಯಾನ ಒಳಗಿಂದ ಆಯ್ತಾ? ಆಮೇಲೆ ತಯಾ ಆತ್ಮಭೂತಯ ಪಿಂಡೇ ವ್ಯಾಪ್ತೆ. ಏನು ಪೂಜೆ ಬಗ್ಗೆ ಎಷ್ಟು ಪ್ರಿಪರೇಟ್ ಹೇಳ್ತಾನೆ ನೋಡಿ. ಒಳಗಿನಿಂದ ಮನಸ್ಸು ಶುದ್ಧ ಆಯ್ತಾ? ಪ್ರಾಣಾಯಾಮದಿಂದ ಆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನನ್ನು ಕಂಡ್ರ ಆ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತ ನಿಮ್ಮ ಒಳಗೆ ತುಂಬಲಿ. ಹೃದಯ ಕಮಲದಲ್ಲಿ ಅಣುವಾಗಿದ್ದ ಅಲ್ವಾ, ಅವನು ತುಂಬಬೇಕು. ಎಲ್ಲಿ ಅವನು ತುಂಬಿ ನಿಮ್ಮ ಇಡೀ ದೇಹದಲ್ಲಿ ಭಗವಂತನ
ಅನ್ನಮಯ ಕೋಶದಲ್ಲಿ ಭಗವಂತ ತುಂಬಬೇಕು ಅಂದರೆ ಆ ಅನುಸಂಧಾನ ನೀವು ಬರಬೇಕು. ನನ್ನ ಒಳಗೆ ಭಗವಂತ ತುಂಬಿದ್ದಾನೆ. ಎದುರಿನಲ್ಲಿ ಪ್ರತಿಮೆಯಲ್ಲಿ ಅವನನ್ನೇ ಆವಾಹನೆ ಮಾಡಿದ್ದೇನೆ. ನನ್ನೊಳಗಿದ್ದ ಭಗವಂತ ಎದುರಿನ ಪ್ರತಿಮೆಯಲ್ಲಿದ್ದಾನೆ. ನನ್ನೊಳಗೂ ಭಗವಂತ ಇದ್ದಾನೆ. ನನ್ನೊಳಗಿದ್ದ ಭಗವಂತ ನನ್ನ ಎದುರಿರುವಂಥ ಭಗವಂತನ ಪ್ರತಿಮೆಯನ್ನು ಪೂಜೆ ಮಾಡ್ತಾ ಇದ್ದಾನೆ. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮಾರ್ಗಂ ಭಗವನ್ ಚಿತ್ರಮರ್ಚ. ಈ ಮಂತ್ರವನ್ನು ಹೇಳ್ತೇವೆ ನಾವು. ಇದರ ಅರ್ಥ ಇದು. ಹೇಳ್ತಾನೆ, ತಯಾ ಆತ್ಮಭೂತಯ ಪಿಂಡೇ ವ್ಯಾಪ್ತೆ ಅಂತ ಹೇಳ್ತಾನೆ. ಸಂಪದ್ಯ ತನ್ಮಯ ತಯಾ ಆತ್ಮಭೂತಯ. ಆತ್ಮಭೂತಯ ಅಂದರೆ ಅದು ನಿನ್ನ ಆತ್ಮಸ್ವರೂಪವೇ ಆಗಿಬಿಟ್ಟಿದೆ. ಇದು ಅಮರಕೋಶ ನೋಡಿ ಅರ್ಥ ಹೇಳುವವರು. ಆತ್ಮಭೂತ ಅಂತಂದರೆ ಒಂದು ವಿಚಿತ್ರವಾದ ಅರ್ಥ ಇದೆ ಸಂಸ್ಕೃತದಲ್ಲಿ. ಆತ್ಮ ಅಂತಂದರೆ ಆ ತನೋತಿ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದು. ಭೂತ ಅಂತಂದರೆ ಯದ್ಭೂತಂ ಯತ್ಯಭವ್ಯಂ. ಭೂತಂ ಅಂದರೆ ಎಲ್ಲ ಕಾಲದಲ್ಲೂ ಇರುವಂಥದ್ದು. ಆತ್ಮ ಅಂದರೆ ಎಲ್ಲ ದೇಶದಲ್ಲೂ ಇರುವಂಥದ್ದು. ಅದರಿಂದ ಆತ್ಮಭೂತ ಅಂದರೆ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರುವಂಥದ್ದು. ಮತ್ತೆ ಇಟರ್ನಲ್, ಎಲ್ಲ ಕಾಲದಲ್ಲಿ ಇರುವಂಥದ್ದು ಯಾವುದು? ಅದು ಆತ್ಮಭೂತ. ಆತ್ಮ ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇರುವಂಥದ್ದು. ಭೂತ ಅಂದರೆ ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು. ಭೂತ ಅಂದರೆ ಪಾಸ್ಟ್ ಟೆನ್ಸ್ ಮಾತ್ರ ಅಲ್ಲ, ಅದು ಭೂತಗಳು ಅಂದರೆ ಏ ಸದಾ ಭವಂತಿ ತಾನಿ ಭೂತಾನಿ. ಅದರಿಂದ ಮತ್ತೆ ಅಷ್ಟೇ ಅಲ್ಲ, ಇನ್ನೊಂದು ಭೂತಿ ಉಳ್ಳದ್ದು ಭೂತ. ಭೂತಿ ಅಸ್ಯ ಅಸ್ತೀತಿ ಭೂತಂ ಮತ್ವರ್ಥಿ ಅಚ ಪ್ರತ್ಯಯ ಆಯಿತು. ಭೂತಂ ಅಂದರೆ ಭೂತಿ ಉಳ್ಳದ್ದು. ಭೂತಿ ಅಂದರೆ ಎಲ್ಲಕ್ಕಿಂತ ಉನ್ನತಿ, ಅಂದರೆ ಆಮ್ನಿಪೊಟೆಂಟ್. ಹಾಗಾದರೆ ಆತ್ಮಭೂತಯ ಅಂದರೆ ಯಾವುದು ಸರ್ವಕಾಲದಲ್ಲಿಯೂ ಇರುವಂಥದೋ, ಯಾವುದು ಸರ್ವ ದೇಶದಲ್ಲೂ ಇರುವಂಥದೋ, ಯಾವುದು ಸರ್ವ ಸಮರ್ಥವೋ ಅದು ಆತ್ಮಭೂತ ಅಂತ. ಆ ಎಲ್ಲ ಕಡೆಯೂ ಇರುವ, ಎಲ್ಲ ಕಾಲದಲ್ಲಿರುವ ಭಗವಂತ ಎಲ್ಲ ಕಡೆ ಇರುವುದು. ಮತ್ತೆ ಅದನ್ನು ಮತ್ತೆ ವಿಚಾರ ಮಾಡೋಣ. ಇದ್ದಾನೆ, ಅದು ನಿನಗೆ ಈಗ ಬೇಕಾಗಿರೋದು ಏನು ಗೊತ್ತುಂಟು? ಎಲ್ಲ ಕಡೆ ಇರುವ ಭಗವಂತ ನಿನ್ನೊಳಗೆ ಇದ್ದಾನೆ ಪೂರ್ತಿ. ಅದನ್ನು ಮೊದಲು ತಿಳ್ಕೊ. ಅವನು ನಿನ್ನ ಒಳಗೆ ಪಿಂಡೇ ವ್ಯಾಪ್ತೆ, ನನ್ನ ದೇಹದಲ್ಲಿ ಸಮಸ್ತ ದೇಹದ ಒಳಗೂ ಇದೇ. ಬಲಿ ಪೂಜೆ ಅಂದರೆ ಇದೆ. ಬಲಿಯ 3 ರೂಪಗಳ ದರ್ಶನ, 3 ಹೆಜ್ಜೆ. ಮೊದಲು ಏನಾಯ್ತು ಅವನಿಗೆ? ಅವನು ಭೂವ್ಯೋಮಗಳಲ್ಲಿ ತುಂಬಿದವ. ಕೊನೆಗೆ ಆ ಭೂವ್ಯೋಮಗಳಲ್ಲಿ ತುಂಬಿದ ಭಗವಂತ ನನ್ನೊಳಗೆ ತುಂಬಿದ್ದಾನೆ ಅಂತ ತಿಳ್ಕೊಂಡು ತಲೆ ಕೊಟ್ಟ. ಇದು ಪೂಜೆ ಮಾಡುವ ಮುಂಚೆ ಆ ಭಗವಂತನ ರೂಪ ನನ್ನೊಳಗೆ ಪೂರ್ತಿ ತುಂಬಿದೆ. ಹೇಗೆ ನಾವು ಒಂದು ಒಳ್ಳೆ ಪ್ರಕಾಶಮಾನವಾದಂಥ ಬಲ್ಬನ್ನು ಆನ್ ಮಾಡಿದರೆ ಅದರ ಬೆಳಕು ಇಡೀ ಕೋಣೆ ಒಳಗೆ ತುಂಬುತ್ತೆ, ಹಾಗೆ ಭಗವಂತನ ಜ್ಯೋತಿಸ್ಸು ನನ್ನ ಇಡೀ ದೇಹದ ಒಳಗೆ ತುಂಬಿದೆ. ಅದರಲ್ಲಿ ಕೊಳೆ, ಕತ್ತಲು, ಅಜ್ಞಾನ ಯಾವುದೂ ಇನ್ನು ಒಳಗೆ ಬರಲು ಸಾಧ್ಯ ಇಲ್ಲ. ಹಾಗೆ ಒಳಗೆ ಭಗವಂತನನ್ನು ಚಿಂತನೆ ಮಾಡು. ನಿನಗೆ ಆ ಭಗವಂತ ಆವಾಗ ತನ್ಮಯ ಸಂಪದ್ಯ. ಆ ಒಳಗಿರ್ತಕ್ಕ ಭಗವಂತನಲ್ಲೇ ಪೂರ್ತಿ ನಿನ್ನ ಮನಸ್ಸು ನೆಲೆಗೊಳ್ಳಲಿ. ಆ ಬೆಳಕನ್ನೇ ನೋಡ್ತಾ ಅದಲ್ಲೇ ಇದ್ದು ಬಿಡು. ಆಮೇಲೆ ಏನು ಮಾಡಬೇಕು? ಅಷ್ಟಾದ ಮೇಲೆ ಆವಾಹ್ಯ ಅರ್ಚಾದಿಷು ಸ್ಥಾಪ್ಯ ನ್ಯಸ್ತಾಂಗಂ ಮಾಂ ಪ್ರಪೂಜೆಯೇತ್. ಆಮೇಲೆ ಆ ಒಳಗಿನಿಂದ ತುಂಬಿದ ಭಗವಂತನ ಬೆಳಕನ್ನು ಎದುರದಲ್ಲಿ ಇರತಕ್ಕಂಥ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ಅಂಗೋಪಾಂಗ ಸಹಿತವಾಗಿ ನನ್ನ ಪೂಜೆ ಮಾಡು. ಇದು ಬಾಹ್ಯ ಪೂಜೆ. ಸೊ ಬಾಹ್ಯ ಪೂಜೆ ಮಾಡಬೇಕಾಗಿದ್ದರೆ ಮೊದಲು ಇಷ್ಟು ಒಳಗಿನಿಂದ ಮಡಿಯಾಗಬೇಕು. ಅದಾಗದೆ ಎಷ್ಟು ನೀರು ಹೊಯ್ಕೊಂಡ್ರೂ ಏನೂ ಉಪಯೋಗ ಇಲ್ಲ. ಒಳಗೆ ಪ್ರಾಣಾಗ್ನಿಯಿಂದ ನಾವು ದೇಹ ಶುದ್ಧಿ ಮಾಡಿಕೊಂಡು ಹೃತ್ಕಮಲದಲ್ಲಿ ಭಗವಂತನ ರೂಪವನ್ನು ದೃಢೀಕರಣ ಮಾಡಿಕೊಂಡು ಆ ಹೃತ್ಕಮಲದಲ್ಲಿ ಇರುವ ಅಣುವಿಗಿಂತ ಅಣುವಾದ ರೂಪ ಬೆಳಕಾಗಿ ನನ್ನ ಇಡೀ ದೇಹವನ್ನು ಬೆಳಗಿಸುವ ಸ್ಥಿತಿಯನ್ನು ಅನುಸಂಧಾನ ಮಾಡಿ ಆ ಬೆಳಕಿನಲ್ಲಿ ಮುಳುಗಿ ಬಿಡಬೇಕು ನಾವು. ಆಮೇಲೆ ಬಾಹ್ಯ ಪೂಜೆ ಪ್ರಾರಂಭ ಮಾಡಬೇಕು. ಆಮೇಲೆ ಆವಾಹ್ಯ ಅರ್ಚಾದಿಷು ಸ್ಥಾಪ್ಯ ನ್ಯಸ್ತಾಂಗಂ ಮಾಂ ಪ್ರಪೂಜೆಯೇತ್. ಪೂಜೆ ಮಾಡುವಾಗ ಏನು ಹೇಳಬೇಕು? ಮಂತ್ರಗಳು, ಪ್ರಧಾನ ಮಂತ್ರಗಳು. ಹಿಂದೆ ಒಂದು ಹೇಳಿದ ನಾದಾಂತೆ. ಆಯಿತು, ಅದನ್ನು ನಾದಾಂತಕ್ಕೆ ಹೋಗೋ ಮುಂಚೆ ಒಂದು ನಾದ ಆಗಬೇಕಲ್ವ. ನಮ್ಮದು ನಾದವೇ ಮುಖ್ಯ. ಯಾಕೆಂದರೆ ನಾವು ಹೇಳುವ ಮಂತ್ರ ಸಾಕಾಗುವುದಿಲ್ಲ ಅಂತ ಏನು ಗಂಟೆಗಳು, ಅದು 1 ಗಂಟೆ ಸಾಕಾಗುವುದಿಲ್ಲ ಅಂತ ಮೇಲೆ ಜೋತಾಡಿಸೋ ಗಂಟೆ, ಕೆಳಗಿನ ಗಂಟೆ, ಆಮೇಲೆ ಅದನ್ನು ಮೆಲ್ಲ ಬಾರಿಸಿದ್ರೆ ಏನು ಕಿವಿ ಏನಾದರೂ ಹಾಳಾಗಲಿಕ್ಕಿಲ್ಲ ಅಂತ ಏನು ಕಿವಿ ಹತ್ತಿ ಇಟ್ಕೊಂಡ್ರೂ ಅದು ಕರ್ಣ ಕಠೋರ ಆಗುವಷ್ಟು ಜೋರಾಗಿ ನಾದ ಮಾಡಿ ದೇವರು ಇದ್ದರೂ ಓಡಿ ಹೋಗಬೇಕು, ಅಷ್ಟು ಜೋರಾಗಿ ಬಡಿದು ಬಿಡ್ತಾರೆ. ಎಲ್ಲಿದ್ದರೂ ಆ ಶಬ್ದ ಕೇಳಲಿಕ್ಕೆ ಆಗದೆ. ಅದಲ್ಲ, ಈ ನಾದ ಅನ್ನುವಂಥದ್ದು ಇರುವಂಥದ್ದು ಏನು ಘಂಟಾನಾದ. ಪೂಜೆ ಮಾಡುವಾಗ ಗಂಟೆ ಬಡಿಯುವವರು, ಘಂಟಾಮಣಿ ಬಾರಿಸುವುದು, ಎಲ್ಲದರಲ್ಲೂ ಓಂಕಾರದ ನಾದ ಬರಬೇಕು.
ಇದು ಇದು ಏನು ಅಂದರೆ ನಮಗೆ ಕಿವಿ ಎಲ್ಲ ಹತ್ತಿ ಇಟ್ಕೊಂಡ್ರು ತಡ್ಕೊಳ್ಳಿಕ್ಕಾಗಲ್ಲ, ಅದ್ರ ವೈಬ್ರೇಷನ್ ಒಳಗೆ ಹೋಗಿ ಇಡೀ ಬ್ರೈನ್ ಎಲ್ಲ ಹಂದಾಡಿ ಶುರು ಆಗುತ್ತೆ, ಅಷ್ಟು ಜ್ವರ ಬಡಿತಾವೆ. ಯಾಕೆಂದರೆ ಯಾರೋ ದುಡ್ಡು ಕೊಟ್ಟಂಥ ಗಂಟೆ, ಅದು ಪುಡಿಯಾದರೆ ನಮಗೆ ನಮ್ಮ ಗಂಟೆ ಏನು ಹೋಗೋದು, ಆದಷ್ಟು ಜೋರು ಸದ್ದು ಮಾಡಿಬಿಡೋದು. ಸೌಂಡ್ ಪೊಲ್ಯೂಷನೇ ಪೂಜೆ ಆಗಿಬಿಟ್ಟಿದೆ. ಪೂಜೆ ಅಂದರೆ ಸೌಂಡ್ ಪೊಲ್ಯೂಷನ್, ಬರೇ ಸದ್ದು ಗದ್ದಲ. ಅದನ್ನು ಹೇಗೆ ಬಡಿಬೇಕು ಅಂದರೆ ನಿಧಾನವಾಗಿ ಬಡೀರಿ, ಓಂಕಾರ ಬರುತ್ತೆ. ಜಾಗಟ್ಟೆ ಓಂ ಓಂ ಟಿಂಗ್ ಟಿಂಗ್, ಅದು ನಿಧಾನವಾಗಿ ಬಡಿದ್ರೆ ಏನು ಸುಂದರವಾದ ಓಂಕಾರ ಬರುತ್ತೆ. ಅದು ಬರಬೇಕದರಲ್ಲಿ, ಅದು ನಾದ ಸರಿ. ಹಾಗೆ ಮಂತ್ರಗಳು ಹಾಗೆ. ನನಗೊಬ್ಬರು ತುಮಕೂರಿನಲ್ಲೊಬ್ಬರು ಪಂಡಿತರು ಹೇಳಿಬಿಟ್ರು, ನಾವು ಗಂಟೆ ಬಡಿದ್ವಿ. ನಾನು ಹೇಳಿದೆ, ನಾವು ದೇವರೆದುರು ಕೂತು ತಪ್ಪದ ಮಂತ್ರಗಳನ್ನು ಹೇಳ್ತೇವೆ, ಬಹಳ ಅಬದ್ಧ ಮಂತ್ರಗಳನ್ನೆಲ್ಲ ಹೇಳ್ತೇವೆ ಅಂತ ಹೇಳಿದೆ. ಅವ್ರಿಗೆ ಸಿಟ್ಟು ಬಂತು ಅವರಿಗೆ. ಅವರು ಪಾಪ ನಾನು ಅವರ ಕುರಿತು ಏನು ಹೇಳಿದ್ದಲ್ಲ, ಅವರು ತನ್ನ ಕುರಿತು ಹೇಳಿದ್ದು ಅಂತ ತಿಳ್ಕೊಂಡ್ರು. ಯಾಕೆಂದರೆ ಕಳ್ಳ ಹೆಗಲು ಮುಟ್ಟುಕೊಳ್ತಾನೆ ಅನ್ನೊಂದು ಗಾದೆ ಉಂಟಲ್ಲ, ಆ ಪಂಡಿತರೇ ತಗೊಂಡು ಅವ್ರ ಕುರಿತೇ ನಾನು ಹೇಳಿದ್ದು ಅಂತ ತಿಳ್ಕೊಂಡು ಕಡೆಗೆ ಪ್ರಸಾದ ಕೊಡ್ಲಿಕ್ಕೆ ಆಗುವಾಗ ನಾನು ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟರು. ನಾವು ಗಂಟೆ ಬಡಿದು ಯಾಕೆ ಗೊತ್ತುಂಟ ಆಚಾರ್ಯರೇ? ಯಾಕೆ ಸ್ವಾಮಿ? ನಾವು ಹೇಳೋ ತಪ್ಪು ಮಂತ್ರ ದೇವರಿಗೆ ಕೇಳಬಾರ್ದು ಅಂತ ಗಂಟೆ ಬಡಿಯುವಂತ. ಆಹಾ, ಆಗಲಿ, ಅವರ ಪಾಂಡಿತ್ಯದ ಪ್ರತಿಭೆಯನ್ನು ಇದಕ್ಕಾದ್ರೂ ಉಪಯೋಗಿಸಿದ್ರಲ್ಲ ಅಂತ. ಸರ್ ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಇನ್ನೂ ಜೋರಾಗಿ ಬಡೀರಿ ಅಂತೇಳಿ. ಯಾಕೆಂದರೆ ನಿಮ್ಮ ಅಪಶಬ್ದಗಳನ್ನು ದೇವರು ಯಾಕೆ ಕೇಳಬೇಕು, ಒಳ್ಳೆಯದು ಅಂತ ಹೇಳಿದಾರೆ. ಹೀಗೆ ಅದು ನಂಜು, ಅದರಲ್ಲೂ ನಂಜು, ತಿದ್ದುಕೊಳ್ಳೋ ಬುದ್ಧಿಯಿಲ್ಲ. ಆದರೆ ಯಾವ ಮಂತ್ರಗಳನ್ನು ಹೇಳಬೇಕು ದೇವರು, ನಾವು ನಮ್ಮಲ್ಲಿ ಹೇಳ್ತಾರೆ ನೋಡಿ, ಪುರುಷ ಸೂಕ್ತದಿಂದ ಪೂಜೆ ಮಾಡಿರಿ, ವಿಷ್ಣು ಸಹಸ್ರನಾಮ ಹೇಳ್ರಿ, ಎಲ್ಲ ಒಂದು ಆಯ್ಕೆ ಇದೆ. ಮಂತ್ರಗಳು ಸಾವಿರಾರು ಇದೆ, ಯಾವುದನ್ನು ನಾವು ಆಯ್ಕೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಸ್ವಸ್ಯ ಘರ್ಮಾನುವಾಕೇನ ಮಹಾಪುರುಷ ವಿದ್ಯೆಯ ಪೌರುಷೇಣಾಪಿ ಸೂಕ್ತೇನ ಧಾಮ ನಿರಾಜನಾದಿಭಿ ಅಂತಂದ. ಸ್ವಸ್ಯ, ನನ್ನ ಸೂಕ್ತ ಉಂಟಲ್ಲ ಅದನ್ನು ಹೇಳ್ರಿ. ಯಾವುದು? ವಿಷ್ಣು ಸೂಕ್ತ. ಇದಂ ವಿಷ್ಣುದು ವಿಚಕ್ರಮೆ ಸುಮಾರಿದೆ. ಬಹಳ ಆಶ್ಚರ್ಯ ಅಂದರೆ ಸುಮಾರು 1000 ಚಿಲ್ಲರೆ ಮಂತ್ರಗಳು, ಸೂಕ್ತಗಳಿವೆ. ಅದರಲ್ಲಿ ವಿಷ್ಣು ಸೂಕ್ತ ಇರೋದು 5-6 ಏನೋ. ವಿಷ್ಣು ಶಬ್ದವಾಚ್ಯವಾದಂಥ ರೂಪವೇ ಸ್ತೋತ್ರ ವಿಷಯವಾಗಿರ್ತಕ್ಕಂಥ ಸೂಕ್ತ ಇರೋದು ಒಟ್ಟು ಋಗ್ವೇದದಲ್ಲಿ ಒಂದು 6-7. 1000 ಚಿಲ್ಲರೆ ಸೂಕ್ತಗಳಲ್ಲಿ ವಿಷ್ಣು ಸೂಕ್ತ ಅಂತ ಹೆಸರಿನ ಸೂಕ್ತ ಇರೋದು ಒಂದು 6-7. ಅದರಲ್ಲಿಯೂ ಪ್ರಸಿದ್ಧವಾದ ಇದಂ ವಿಷ್ಣು ವಿಚಕ್ರಮೆ ತ್ರೈಧಾನಿತ ದೇವತಂ ಸಮೂಢ ಮತ್ಸ್ಯಪಾಂ ಸುರೇ, ಇದು ಸಮೂಢ ಮತ್ಸ್ಯಪಾಂ ಸುರೇ, ಇದು ವಿಷ್ಣು ಸೂಕ್ತ. ಹೀಗೆ ಸ್ವಸ್ಯ, ನನಗೆ ಸ್ವಸ್ಯ ಸೂಕ್ತೇನ, ನನ್ನ ವಿಷ್ಣು ಸೂಕ್ತವನ್ನು ನಿತ್ಯ ಪಾರಾಯಣ ಮಾಡ್ರಿ ಅಂತ ಪೂಜಾ ಕಾಲದಲ್ಲಿ. ಆಮೇಲೆ ಘರ್ಮಾನುವಾಕ್ಯೇನ, ಘರ್ಮ ಸೂಕ್ತ. ಘರ್ಮ ಸಮಂತ ತ್ರಿವೃತಂ ವ್ಯಾಪತಸ್ತಯೋರ್ ಜುಷ್ಟಿಂ ಮಾತರಿಶ್ವ ಜಗಾಮ, ಇದು ಸೂಕ್ತ. ಭಗವಂತ ಜಗತ್ತಿಗೆ ಕಾರಣನಾಗಿ ಧಾರಕನಾಗಿ ಇರತಕ್ಕಂಥ ಭಗವಂತ, ಅವನ ಸೇವೆ ಮಾಡಲಿಕ್ಕೋಸ್ಕರ ಪ್ರಾಣದೇವರು, ಮಾತರೇಶ್ವ, ಇಂಥ ಪ್ರಾಣತತ್ವವನ್ನು, ಪ್ರಾಣತತ್ವದಿಂದ ಆರಾಧ್ಯವಾದ ಶ್ರೀತತ್ವ ನಾರಾಯಣ ತತ್ವವನ್ನು ಹೇಳ್ತಕ್ಕಂಥ ಸೂಕ್ತ ಅದು. ಅದನ್ನು ಪಠಿಸ್ರಿ, ಧರ್ಮ ಸೂಕ್ತ. ಆಮೇಲೆ ಮಹಾಪುರುಷ ವಿದ್ಯೆಯ, ಮಹಾಪುರುಷ ವಿದ್ಯೆ ಅಂತಂದರೆ, ಒಂದು ಮಹಾಪುರುಷ ಅಂತಂದರೆ ಪುರುಷ ಅಂದರೆ ಸಹಸ್ರ ಶೀರ್ಷ ಪುರುಷ ಒಂದೇ ಮಹಾಪುರುಷತೆ ಚರಣಾರವಿಂದಂ, ಭಗವಂತನೇ ಮಹಾಪುರುಷ. ಅವನ ವಿದ್ಯೆ ಅಂತಂದರೆ ಅವನ ಅತ್ಯಂತ ಶ್ರೇಷ್ಠವಾದಂಥ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ. ಮಹಾಪುರುಷ ವಿದ್ಯಾ ಅಂದರೆ ಒಂದು ಅರ್ಥದಲ್ಲಿ ವಿಷ್ಣು ಸಹಸ್ರನಾಮ, ಇನ್ನೊಂದು ಅರ್ಥದಲ್ಲಿ ಮಹಾಪುರುಷ ವಿದ್ಯಾ ಅಂದರೆ ಜಿತಂತೆ ಸ್ತೋತ್ರ. ಯಾಕೆಂದರೆ ಮಹಾಪುರುಷ ಪೂರ್ವಜ ಅಂತ ಅದರೊಂದು ಶಬ್ದ ಬರುತ್ತೆ ಅಷ್ಟೇ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಡ್ಗುಣ್ಯ ವಿಗ್ರಹ, ಅದರಲ್ಲಿ ಮಹಾಪುರುಷ ಪೂರ್ವಜ ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಅಂತ ಅನ್ನೋ ಶಬ್ದ ಬರುವುದರಿಂದ ಜಿತಂತೆ ಸ್ತೋತ್ರವನ್ನು ಕೂಡ ಮಹಾಪುರುಷ ವಿದ್ಯಾ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಕೊನೆಗೆ ಪಠನೆ ಸಂಪ್ರದಾಯ ಇದೆ. ಆಮೇಲೆ ಬಹಳ ಮುಖ್ಯ ಪೌರುಷೇಣ ಅಪಿ ಸೂಕ್ತೇನ, ಪುರುಷ ಸೂಕ್ತ ಮಂತ್ರಗಳಲ್ಲೇ ಶ್ರೇಷ್ಠ, ಸಮಸ್ತ ವೇದಗಳ ಸಾರ. ಅದನ್ನು ನನ್ನ ಪೂಜೆಗೆ ಬಳಸಿ ಕೃಷ್ಣ ಹೇಳ್ತಾನೆ. ಇದು ಆಮೇಲೆ ಧಾಮ ನೀರಾಜನಾದಿಭಿ, ಧಾಮ ಸೂಕ್ತ ಮತ್ತು ನೀರಾಜನ ಸೂಕ್ತಗಳನ್ನು ಪಠಿಸಿರಿ. ಧಾಮ ಸೂಕ್ತ ಅಂದರೆ ಧಾಮ ಶಬ್ದ ಇರತಕ್ಕಂಥ ಸೂಕ್ತ. ಆ ಸೂಕ್ತ ಬಹಳ ವಿಚಿತ್ರವಾದ ಸೂಕ್ತ. ಅದು ಒಂದು ಥರದ ನಮ್ಮಲ್ಲಿ ಏನು ಮುಂಡಿಗೆಗಳು ಅಂತ, ದಾಸರ ಹಾಡುಗಳಲ್ಲಿ ಮುಂಡಿಗೆಗಳು ಅಂತಿಲ್ವ, ಆ ಥರದ ಸೂಕ್ತ. ಅದರಲ್ಲೊಂದು ಪ್ರಸಿದ್ಧವಾದ ಮಂತ್ರ ಬರುತ್ತೆ ಈ ಧಾಮ ಸೂಕ್ತದಲ್ಲಿ. ಅದು ಒಂದು ಮಂತ್ರ, ಸುಮ್ಮನೆ ಎಕ್ಸಾಂಪಲ್, ಇಡೀ ಧಾಮ ಇಲ್ಲಿ ಬರ್ತಕ್ಕ ಎಲ್ಲವನ್ನು ಹೇಳ್ತಾ ಹೋದರೆ ಅದೊಂದು 15 ದಿವಸ ಆಗುತ್ತೆ ಮಂತ್ರಗಳೇ ಹೊರಟು. ಅದು ಬೇಡ, ಒಂದು ಮಂತ್ರ ಯಾವುದಂದರೆ ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತ ಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋರಭೀತಿ ಮಹೋದೇವೋ ಮರ್ತ್ಯಾಂಗ್ ಆವಿವೇಶ.
ಇದು ಧಾಮ ಸೂಕ್ತದ ಒಂದು ಮಂತ್ರ. ಏನು ಹೇಳ್ತಾ ಇದು ಅಂದರೆ, ಒಂದು ಗೂಳಿ ಇದೆ, ಆ ಗೂಳಿಗೆ 4 ಕೋಡುಗಳಿವೆ. ಚತ್ವಾರಿ ಶೃಂಗ, 4 ಕೋಡುಗಳಿವೆ. ಆಯಿತು, ಯಾವ್ದು 4 ಇರಬೇಕು ಅದಿಲ್ಲ. ತ್ರಯೋಸ್ಯವಾದ ಕಾಲು 3, ಅದು 4 ಇರಬೇಕಿತ್ತು. ಕೋಡು 4 ಇದೆ, ಕಾಲು 3. ಚತ್ವಾರಿ ಶೃಂಗ ತ್ರಯೋಸ್ಯವಾದ 4 ಕೋಡಿ ಹಾಕಿದೆ ಗೊತ್ತಾ? 2 ಮೋರೆ ಇದೆ ರೀ, ಒಂದೊಂದು ಮೋರೆಯಲ್ಲಿ 2 ಕೋಡು, ಹಾಗೂ 4 ಆಯ್ತಲ್ಲ. ದ್ವೇ ಶೀರ್ಷೆ, 2 ತಲೆ, 4 ಕೋಡು, 3 ಕಾಲು. ಆಮೇಲೆ ಕೈ ಬೇರೆ ಇದೆ ಅದಕ್ಕೆ. ನಮ್ಮ ಎತ್ತುಗಳಿಗೆ, ನಮ್ಮ ಗೂಳಿಗಳಿಗೆ ಕೈ ಇರೋಲ್ಲ, ಕಾಲೇ 4 ಇರುತ್ತೆ. ಇವು 3 ಕಾಲು 7 ಕೈ. ಸಪ್ತ ಹಸ್ತಾಸೋಸ್ಯ, ಇಂಥ ಒಂದು ಅಪೂರ್ವವಾದ ಗೂಳಿ, ಅದನ್ನು ನಾನು ಸಾಕಿದ್ದೇನೆ. ಎಲ್ಲಿ? ವೇದಕಾಲದ ಋಷಿಗಳು ಹೇಳ್ತಾರೆ, ನಾನು ಇಂಥ ಅಪೂರ್ವವಾದ ಗೂಳಿಯನ್ನು ಸಾಕಿದ್ದೇನೆ. ಅದು ಓಡಿ ಹೋಗಬಾರ್ದು ನಮ್ಮ ಹಟ್ಟಿಯಿಂದ ಅಂತ ತ್ರಿಧಾಬದ್ಧ 3 ಕಡೆ ಹಗ್ಗ ಹಾಕಿ ಕಟ್ಟಿಟ್ಟಿದ್ದೇನೆ. ಎಲ್ಲ ಓಡಿ ಹೋದ್ರೆ ಕಡೆಗೆ ಅದಕ್ಕೆ 3 ಗಂಡಿ ಹಾಕಿ ಅಟ್ಟಿ ಹಾಕಿಟ್ಟಿದ್ದೇನೆ. ಅದು ಗೂಳಿ ಕೂಗ್ತಾ ಇದೆ, ವೃಷಭ ರೋರವೀತಿ, ಗೂಳಿ ಗುಟ್ರು ಹಾಕ್ತಾ ಇದೆ. ಅದು ಓಡಿ ಹೋಗ್ಲಿಕ್ಕೆ ನಾ ಬಿಡೋಲ್ಲ, ಕಟ್ಟಿ ಹಾಕಿಬಿಟ್ಟಿದ್ದೇನೆ. ಯಾಕೆಂದರೆ ಇಂಥ ಗೂಳಿ ನಿಮಗೆ ಗೊತ್ತಾ? ಎಲ್ಲಿಯಾದರೂ ನನಗೆ ಸಿಕ್ಕಿದ್ದೆ ಅಪರೂಪದ ಗೂಳಿ, 7 ಕೈ 3 ಕಾಲು 4 ಕೋಡು 2 ತಲೆ ಇರತಕ್ಕಂಥ ಅಪರೂಪದ ಒಂದು ಗೂಳಿ ಸಿಕ್ಕಿದೆ. ನಾ ಬಿಡ್ಲಿದ್ದೇ ಇರಲಿಲ್ಲ, ಅದನ್ನು ಕಟ್ಟಿ ಹಾಕಿದ್ದೇನೆ. ಅದು ಕೂಗ್ತಾ ಇದೆ, ಏನು ಅಂತ? ಮಹೋದೇವೋ ಮರ್ತ್ಯಾಂಗ್ ಆವಿವೇಶ, ಮಹಾದೇವ ಮನುಷ್ಯರ ಮೇಲೆ ಮಹಾದೇವ ದಾಳಿ ಮಾಡಿದ್ದಾನೆ ಅಂತ ಅದು ಕೂಗ್ತಾ ಇದೆ. ಮನುಷ್ಯರ ಒಳಗೆ ಪ್ರವೇಶ ಮಾಡಿದ್ದಾನೆ ಮಹಾದೇವ ಅಂತ ಆ ಗೂಳಿ ಕೂಗ್ತಾ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಒಗಟಲ್ವಾ? ಇದು ಪುರಂದರದಾಸರ ಮುಂಡಿಗೆ ಥರನೇ. ಏನಿದು? ಇದು ಏನು ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ. ಪತಂಜಲಿಗೊಂದು ಅರ್ಥವೇ ಬೇರೆ, ಅವನು ಶಬ್ದಶಾಸ್ತ್ರ ಅವನಿಗೆ ಅವನದ್ದೇ ಅರ್ಥ. ಪುರೋಹಿತರಿಗೆ ಅಗ್ನಿ ಪರವಾಗಿ ಕಾಣೋದು, ಯಾಕಂದರೆ ಅವರು ಅಗ್ನಿ ಮುಂದೆ ಆಹುತಿ ಕೊಡಲಿಕ್ಕೆ ಕೂತಿದ್ದಾರೆ. ಅವರಿಗೆ ಚತ್ವಾರಿ ಶೃಂಗ ತ್ರಯೋಸ್ಯವಾದ ದ್ವೇಷೀರ್ಷೆ ಅಂದರೆ ಅಗ್ನಿಸ್ತೋತ್ರ. ಶಬ್ದಶಾಸ್ತ್ರ ವ್ಯಾಖ್ಯಾನವರಿಗೆ ಶಬ್ದಪರ. ದೇವರ ದಯದಿಂದ ಭಗವತ್ ಪರವಾಗಿ ಯಾರಿಗೂ ಕಾಣಲಿಲ್ಲ. ಅವರವರಿಗೆ ಎಲ್ಲ ಅವರವರ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಅವರವರ ಅರ್ಥ ಮಾಡಿದರು. ಇದು ನಿಜವಾಗಿ ಭಗವಂತನ ಒಂದು ಅನುಪಮವಾದ ಸ್ತುತಿ. ಏನು ಅಂದರೆ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ನಾವು ಏನನ್ನು ಓದಬೇಕು ಅಂತ ಹೇಳಿದ್ದಲ್ವ ಅಲ್ಲಿ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡುವಂಥ ಮಂತ್ರ ಇದು. ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ನೋಡಿ, ಬಹಳ ಮುಖ್ಯವಾಗಿ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಬಾಧಾಃ ಅಂದ. ಏನು ಅಂದರೆ, ನಾವು ವೇದಾಧ್ಯಯನ ಮಾಡುವಾಗ ಪ್ರಾರಂಭದಲ್ಲಿ ಬೇಸ್ ಯಾವುದು? ಬೇಸು ಓಮಶೇಷ ಗುಣಾಧಾರ ಇತಿ ನಾರಾಯಣೋ ಸ್ಪ್ಯಸೌ ಪೂರ್ಣೋ ಭೂತಿವರೋ ಅನಂತ ಗುಣೋ ಯದ್ವ್ಯಾಹೃತೀರಿತಃ ಸಪೂರ್ಣತ್ವಾತ್ ಪುಮಾನ್ ನಾಮ ಪೌರುಷೇ ಸೂತ ಈರಿತಃ ಸ ಏವಾಖಿಲ ವೇದಾರ್ಥ. ಹೀಗೆ ಸ ಗಾಯತ್ರ್ಯರ್ಥ ಇರಿತಃ ಸ ಏವಾಖಿಲ ವೇದಾರ್ಥ. ಓಂಕಾರದಿಂದ ಬೆಳೆದು ವ್ಯಾಹೃತಿ ಆಯಿತು, ವ್ಯಾಹೃತಿಯಿಂದ ಬೆಳೆದು 3 ಗಾಯತ್ರಿ 3 ಪಾದ ಆಯಿತು, ಅದರಿಂದ ಪುರುಷ ಸೂಕ್ತದ 3 ವರ್ಗ ಆಯಿತು, ಅದರಿಂದ 3 ವೇದಗಳಾದವು. 3 ವೇದ 4 ಶಾಖೆ ಆಯಿತು. 4 ಶಾಖೆ 1137 ಉಪಶಾಖೆಗಳಾದವು. ಇದೆಲ್ಲಕ್ಕೂ ಬೇಸ್ನಲ್ಲಿರುವುದು ಯಾವುದು? ತ್ರಯೋ ಅಸ್ಯ ಪಾದಾಹ, ಅಕಾರ ಉಕಾರ ಮಕಾರ. ಆಮೇಲೆ ತ್ರಿಪದಾ ಷಟ್ಕುಕ್ಷಿಹಿ, ಗಾಯತ್ರಿಯ 3 ಪಾದಗಳು, 3 ವ್ಯಾಹೃತಿಗಳು. ಇವೇ 3 ಬೆಳೆದು 3 ವೇದವಾಗಿ, 4 ವೇದವಾಗಿ, 1137 ಶಾಖೆಯಾಗಿ ಭಗವಂತನ ಗುಣವಿಸ್ತರವನ್ನು ಮಾಡ್ತಾ ಇದೆ. ತ್ರಯೋ ಅಸ್ಯ ಪಾದಾಹ. ಈ 3 ಪಾದಗಳು ಬೆಳೆದು ಏನಾಯಿತು? ಹೆಮ್ಮರವಾಗಿ ಬೆಳೆದು 4 ವೇದಗಳಾದವು. ಅದೇ ಶೃಂಗ, ತುದಿಯಲ್ಲಿ ಬುಡದಲ್ಲಿ 3 ಅಕ್ಷರ ಓಂಕಾರ ಇದೆ, ಅದು ಹೆಮ್ಮರವಾಗಿ ತುದಿಯಲ್ಲಿ 4 ವೇದಗಳಾಗಿ ಬೆಳೆದು ನಿಂತಿತ್ತು. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದಾಹ. ಆ ಮೇಲೆ ಬೆಳೆದದ್ದು 4 ಅಲ್ಲ, ಮತ್ತೆ 8 ಆಯಿತು. 4 + 4 ಚತ್ವಾರಿ ಶೃಂಗ ಮತ್ತೆ ಚತ್ವಾರಿ. ಯಾಕೆಂದರೆ ದ್ವೈಶೀರ್ಷೆ, ನೀವು 2 ತಲೆ 4 ಕೋಡಲ್ಲ, ಈಗ ಒಂದೊಂದು ತಲೆ 4 ಕೋಡು, 2 ತಲೆ 8 ಕೋಡು. ದ್ವೇಷೀರ್ಷೆ, ಭಗವಂತನ ಪ್ರತಿಪಾದನೆ ಮಾಡತಕ್ಕಂಥ ಅಧ್ಯಾತ್ಮ ವಿದ್ಯೆಗೆ 2 ತಲೆ. ಯಾವುದು? ಒಂದು ಪೌರುಷೇಯ, ಒಂದು ಅಪೌರುಷೇಯ. ಆ ಪೌರುಷೇಯ 4 ವಿಧ, ಅಪೌರುಷೇಯ 4 ವಿಧ, ಅದು ಒಟ್ಟಿಗೆ 8 ವಿದ್ಯೆಗಳು. ಹೀಗೆ ದ್ವೇಷೀರ್ಷೆ. ಸಪ್ತ ಹಸ್ತಾಸು ಅಸ್ಯ ಸಪ್ತ ಶಿವಾಸು ಮಾತೃಷು. ಪ್ರಾಣದೇವರು ಸದಾ ವಿಹರಿಸ್ತಾ ಇರುವಂಥದ್ದು 7 ವಿದ್ಯೆಗಳಲ್ಲಿ. ಸಪ್ತ ಶಿವಾಸು, ಆ ಸಪ್ತ ಹಸ್ತಾಸಹ, ಈ 5 ಕೈಗಳಿಂದ ಭಗವಂತನನ್ನು ನಮಗೆ ತಂದು ಕೊಡ್ತಕ್ಕಂಥ ವಿದ್ಯೆಗಳು. ಭಗವಂತನ ಎತ್ತಿ ಕೊಡ್ತಾವೆ ಅವು 7 ಯಾವುದೆಲ್ಲ? 4 ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ. ಇವೇ 7. ಅದು ಬೇರೆ ಬೇರೆ ರೀತಿಯಿಂದ ವಿವಕ್ಷಾ ಭೇದ ನೀವು ಹೇಳೋಣ. ಇವು 7 ಮೂಲ ವಿದ್ಯೆಗಳು.
ಈ ಮೂಲ ವಿದ್ಯೆಗಳು ಭಗವಂತನನ್ನು ಎತ್ತಿ ನಮ್ಮ ಕೈಗೆ ತಂದು ಕೊಡ್ತಾವಪ್ಪ. ಕೈ ಎತ್ತಿ ಕೊಡ್ತಾ ಇದ್ದಾವೆ, ನಮ್ಗೆ ತಗೊಳ್ಳೋ ಯೋಗ್ಯತೆ ಇಲ್ಲ. ಅವು ಭಗವಂತನನ್ನ ತ್ರಿಧಾ ಬದ್ಧ, ಈ ಮೂರು ಇಷ್ಟು ವೈದಿಕ ಸಾಹಿತ್ಯಗಳಿದ್ದಾವಲ್ಲ ಅವು ತ್ರಿಧಾ ಬದ್ಧ ವೃಷಭ. ಇದು ಭಗವಂತನ ಗುಣಗಾನ ಮಾಡತಕ್ಕಂಥ ವೇದವಾಂಗ್ಮಯ, ಇದು ತ್ರಿಧಾ ಬದ್ಧ. ತ್ರ್ಯರ್ಥತಾಂ ಶ್ರುತಿಷು ವಿತ್ತ ತ್ರಯೋರ್ಥಾ ಸರ್ವ ವೇದೇಶು. ವೇದದಲ್ಲಿ ಒಂದು ಅವಾಂತರ ಅಭಿಮಾನಿ ದೇವತಾ ಪರ, ಆ ಅಭಿಮಾನಿ ದೇವತೆಯನ್ನು ನಿಯಮನ ಮಾಡತಕ್ಕಂಥ ಪ್ರಾಣತತ್ವದ ಪರ ಮತ್ತು ಭಗವತ್ಪರ. ಹೀಗೆ ಮೂರು ರೀತಿಯಿಂದ ಸಮಸ್ತ ವೈದಿಕ ವಾಂಗ್ಮಯವನ್ನು ಕಟ್ಟಿ ಹಾಕಿದ್ದೇವೆ ನಾವು. ನಿಮಗೆ ಯಾವುದು ಬೇಕೋ ಅದು ತಗೊಳ್ಳಿ, ಮೂರರ್ಥ. ಆ ಮೂರರ್ಥದಲ್ಲಿ ಕಟ್ಟಿ ಹಾಕಿ ಇಟ್ಟುಬಿಟ್ಟಿದ್ದೇವೆ ನಾವು, ಚೌಕಟ್ಟು ಹಾಕಿ ಫಸ್ಟ್ ಕ್ಲಾಸು. ಈ ಮೂರರ್ಥ ಒಟ್ಟಿಗೆ ಹೇಳುವುದೇನು ಅಂದರೆ ಮಹೋದೇವ ಮರ್ತ್ಯಾನ್ನ ಅವಿವೇಶ. ಪ್ರತಿಯೊಬ್ಬನ ಒಳಗೆ ಭಗವಂತ ಪ್ರವೇಶ ಮಾಡಿ ನಿಯಂತ್ರಿಸ್ತಾ ಇದ್ದಾನೆ. ನೀವು ಸ್ವತಂತ್ರರಲ್ಲ, ಆ ಬಿಂಬರೂಪನಾದ ಭಗವಂತನ ಕಡೆಗೆ ಸಾಗಿ ಅಂತ ಹೇಳ್ತಾ ಇವೆ ವೇದಗಳು. ಗಟ್ಟಿಯಾಗಿ ಕಿರಿಚ್ತಾ ಇವೆ, ಯಾರಿಗೂ ಕೇಳ್ತಾ ಇಲ್ಲ. ಹೀಗೆ ವೇದ ಮಂತ್ರ ಇದು ಇದು ಘರ್ಮ ಧಾಮ ಸೂಕ್ತದ ಒಂದು ಮಂತ್ರ. ಕೊನೆಗೆ ನೀರಾಜನ ಸೂಕ್ತ ಅಂತಂದರೆ ಪವಮಾನ ಮಂಡಲ. ಇಡೀ 1108 ಮಂತ್ರಗಳು ಅದು ನೀರಾಜನ. ಯಾಕೆ ನೀರಾಜನ ಅಂದರೆ ಭಗವಂತನನ್ನ ನಿತರಾಂ ರಂಜಯತಿ ಅಂತ, ಭಗವಂತನಿಗೆ ಭಾರೀ ಸಂತೋಷ ಅಂತೆ ಪವಮಾನದಿಂದ ಸ್ತೋತ್ರ ಮಾಡಿದರೆ ಉಳಿದ ಯಾವ ವೇದ ಮಂತ್ರಗಳಿಂದ ಮಾಡಿದ್ದಕ್ಕಿಂತಲೂ. ಯಾಕೆಂದರೆ ಉಳಿದದಕ್ಕೆ 3 ಅಲ್ವಾ ಅರ್ಥ, ಇದಕ್ಕೆ 4 ಅರ್ಥ ಮಿನಿಮಮ್. ಅದು ವಿಶೇಷ. ಉಳಿದದಕ್ಕೆ 3 ಆದರೆ ಇದಕ್ಕೆ ಮಿನಿಮಮ್ 4 ಅರ್ಥ. 3 ಅರ್ಥ ಅಂದರೆ 3 ಅರ್ಥ ಅಲ್ಲ, 3 ಅರ್ಥ ಮಿನಿಮಮ್ ಇರುವಂಥದ್ದು ಪ್ರತಿಯೊಂದು ಮಂತ್ರದಲ್ಲಿ. ಇದರಲ್ಲಿ ಮಿನಿಮಮ್ 4 ಅರ್ಥ. ಯಾಕೆ? ಸೋಮಃ ಪವಮಾನೋ ದೇವತಾ. ಒಂದು ಸೋಮಾಭಿಮಾನಿಯಾಗಿರತಕ್ಕಂಥ ಚಂದ್ರ, ಎರಡನೇದ್ದು ಸೋಮ ಉಮಯಾಸಹಿತನಾದ ಶಿವ, ಮನೋಭಿಮಾನಿಯಾಗಿರ್ತಕ್ಕ ಶಿವ, ಮೂರನೇದ್ದು ಸೋಮಃ ಪವಮಾನ ಪ್ರಾಣದೇವರು, ನಾಲ್ಕನೇದ್ದು ನಾರಾಯಣ. ಹೀಗೆ ಚಂದ್ರಪರ, ಶಿವಪರ, ಮುಖ್ಯಪ್ರಾಣಪರ ಮತ್ತು ನಾರಾಯಣ ಪರ. ಕನಿಷ್ಠ ಪ್ರತಿಯೊಂದು ಪವಮಾನ ಮಂತ್ರಕ್ಕೆ 4 ಅರ್ಥಗಳು. ಆದ್ದರಿಂದ ಬೇರೆ ಎಲ್ಲ ವೇದ ಮಂತ್ರಗಳಿಗಿಂತ ಭಗವಂತನಿಗೆ ಹೆಚ್ಚು ಪ್ರಿಯ. ಯಾಕೆಂದರೆ ಅದನ್ನು ನೋಡಿ, ತ್ರಿಮೂರ್ತಿಗಳಲ್ಲಿ ಇರತಕ್ಕ ಭಗವಂತನ ಅನುಸಂಧಾನ ಬಂತು. ಶಿವನಲ್ಲಿ ಇರತಕ್ಕ ಸಂಹಾರ ಶಕ್ತಿಯಾದ ಶಿವನಲ್ಲಿ ಇರತಕ್ಕಂಥ ಬ್ರಹ್ಮಣಿ ಪ್ರಾಣದೇವರಂದ್ರೆ ಚತುರ್ಮುಖನೂ ಬಂತು. ಅದರಲ್ಲಿ ಚತುರ್ಮುಖ ಪ್ರಾಣರಲ್ಲಿ ಇರತಕ್ಕಂಥ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ, ಶಿವರೂಪಿ ಶಿವೇ ಸ್ಥಿತ. ಶಿವನಲ್ಲಿ ಇರತಕ್ಕಂಥ ಭಗವಂತನ ರೂಪ ಸೃಷ್ಟಿ ಸ್ಥಿತಿ ಸಂಹಾರಗಳ 3 ಮುಖ. ಅಷ್ಟೇ ಅಲ್ಲದೆ ಅವರು ಎಲ್ಲರಲ್ಲಿ ಮುಖ್ಯವಾಗಿ ಆ ಮನಸ್ಸಿನ ನಿಯಾಮಕ ಶಕ್ತಿಗಳು. ಚಂದ್ರ ಮೊದಲು, ಚಂದ್ರಮ ಮನಸ್ಸೋ ಜಾತಃ, ಮನಸ್ಸಿಗೆ ಮತ್ತು ಸೋಮಲತೆಗೆ. ಸೋಮಲತೆ ಅಂದರೆ ಭಗವಂತನ ಎಡೆಗೆ ಹರಿಯುವ ಮನಸ್ಸಿನ ಭಕ್ತಿಯ ದ್ರವವೇ ಸೋಮಲತೆ ಅಂದರೆ. ಹಾಗಾಗಿ ಭಕ್ತಿ ಮತ್ತು ಮನಸ್ಸು ಮತ್ತು ಸೋಮಲತೆಗೆ ಸಂಬಂಧಪಟ್ಟ ಚಂದ್ರನ ಮನಸ್ಸು. ಅಲ್ಲಿಂದ ಮತ್ತೆ ಒಳಕ್ಕೆ ಹೋದಾಗ ಮನೋಮಾನಿ ಅಹಂಕಾರ ತತ್ವದ ಶಿವ, ಅಲ್ಲಿಂದ ಒಳಕ್ಕೆ ಹೋದರೆ ಚಿತ್ತದ ದೇವತೆ ಪ್ರಾಣದೇವರು, ಜೀವಕಲಾಭಿಮಾನಿ ಪ್ರಾಣದೇವರು. ಇದೆಲ್ಲವನ್ನು ನಿಯಂತ್ರಿಸುವ ಭಗವಂತ. ಹೀಗೆ ಅಂತರಂಗ ಪ್ರಪಂಚದ ಒಂದು ಹೊಸ ಮುಖವನ್ನು ತೆರೆದಿಡ್ತಕ್ಕಂಥ ನೀರಾಜನ. ಆದ್ದರಿಂದ ನಾವು ಮಂಗಳ ನೀರಾಜನಂ ಕರಿಷೆ ಅಂತ. ನೀರಾಜನ ಅಂದರೆ ಬಹಳ ಭಗವಂತನಿಗೆ ಪ್ರಿಯವಾದಂಥ ಮಂತ್ರ ಅಂತ ಅರ್ಥ. ಇದೆಲ್ಲ ಹೇಳಿದರೆ ನನಗೆ ತುಂಬ ಇಷ್ಟವಾಗುತ್ತೆ. ಮತ್ತು ಉಳಿದದ್ದೆಲ್ಲ ವಿಧಾನಗಳು, ಸಮರ್ಪಣೆ ಮಾಡಬೇಕು, ಏನು ನಿನಗೆ ವೈಭವ ಇದೆ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಯ್ಯ. ಯಾಕೆಂದರೆ ನಿನಗೆ ಆ ವೈಭವ ಕೊಟ್ಟವನೇ ಅವನಲ್ವಾ. ಇದರ ಬೀದಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕಬೇಕಾಗ್ತಿರ್ಲಿಲ್ವಾ ನೀನು? ಇಷ್ಟು ವೈಭವ ಕೊಟ್ಟಿದ್ದಾನೆ, ಆ ವೈಭವನ ಅವನಿಗೆ ಅರ್ಪಣೆ ಮಾಡು. ಹಾಗಾದರೆ ಅದರ ಒಂದು ವಿಷಯ ಅಂತ ಏನು, ಇದು ಕೃಷ್ಣ ಭಾಗವತದಲ್ಲಿ ಸ್ಪಷ್ಟ ಹೇಳಲಿಲ್ಲ. ಅಂದರೆ ಬಹಳ ಜನಕ್ಕೆ ಗೊಂದಲ ಇರುತ್ತೆ. ಏಕಾದಶಿ ದಿವಸ ಏನು ಮಾಡಬೇಕು, ನಾವು ತಿನ್ನಬೇಕು ಬೇಡ ಅಂತ ನಿಮ್ಮತ್ತೆ ಕೊಡೋದಿಲ್ಲ, ಅದು ನಾವು ನೋಡ್ಕೋತೇವೆ. ದೇವ್ರಿಗೆ ಏನು ಮಾಡಬೇಕು ಅಂತ ನಾವು ಗುಟ್ಟಿನಲ್ಲಿ ತಿಂತೀವಿ, ದೇವರಿಗೆ ತಿನ್ನಿಸ್ಬೇಕೋ ಬೇಡವೋ ಅದು ವಿಷಯ. ಏಕಾದಶಿ ದಿವಸ ದೇವರಿಗೆ ಏನು ಮಾಡಬೇಕು ಅಂತ ಅದು ಒಂದು ವಿಷಯ. ದೇವರಿಗೆ ಏಕಾದಶಿ ಇಲ್ಲ, ಆದರೆ ನಮ್ಮ ದೇವರಿಗೆ, ನಮಗೆ ಇದ್ರ ದೇವರಿಗೂ ಉಂಟು. ಯಾಕೆಂದರೆ ನಾವು ದೇವರಿಗೆ ಸಮರ್ಪಣೆ ಮಾಡೋದು ಯಾಕೆ ಗೊತ್ತುಂಟ?
ನಿಮಗೆ ಸಮರ್ಪಿತವಾದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳುವುದಕ್ಕೋಸ್ಕರ. ನಾವು ತಿನ್ನುವುದಕ್ಕೋಸ್ಕರ ಸಮರ್ಪಣೆ ಮಾಡೋದು, ದೇವರ ಹೊಟ್ಟೆಗೋಸ್ಕರ ಅಲ್ಲ. ಯಾವಾಗ ನಾವು ತಿನ್ನುವುದಿಲ್ಲವೋ ಆವತ್ತು ದೇವರಿಗೆ ಸಮರ್ಪಿಸಬೇಕಾಗಿಲ್ಲ. ನೈವೇದ್ಯಂ ನಾಸ್ತಿ ಚೇತ್ ಧೂಪ, ಆವತ್ತು ಧೂಪ ಅಲಂಕಾರ ಆದ ಕೂಡಲೇ ಮಹಾಮಂಗಳಾರತಿ. ಧೂಪ ಇಲ್ಲ, ದೀಪ ಇಲ್ಲ, ನೈವೇದ್ಯ ಇಲ್ಲ. ಯಾವತ್ತು ನೈವೇದ್ಯ ಇಲ್ಲ ಆವಾಗ ಧೂಪ ಮಾಗ್ರಹಾಪಯಾಮಿ ದೀಪಂದರ್ಶಯಾಮಿ ಅದೂ ಇಲ್ಲ. ಇದು ವಿಷ್ಣು ತೀರ್ಥರು ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏಕಾದಶಿ ದಿವಸ ಧೂಪ ದೀಪ ನೈವೇದ್ಯ ಏನೂ ಮಾಡಬೇಕಾಗಿಲ್ಲ. ನೈವೇದ್ಯಂ ನಾಸ್ತಿ ಚೇತ್ ಧೂಪ ದೀಪವು ನೈವ ಪ್ರಯುಜ್ಯತಾಂ. ಹಾಗಾಗಿ ನಾವು ನೈವೇದ್ಯ ಯಾಕೆ ಮಾಡೋದು ಅಂದರೆ ಅದು ದೇವರು ತಿನ್ನುವುದಿಲ್ಲ ಆದ್ದರಿಂದ ಮಾಡೋದು. ನಾವು ದೇವರು ತಿಂತಾನೆ ನಾವು ಮಾಡ್ತಿರ್ಲಿಲ್ಲ. ನಮಗೆ ತಿನ್ನಲಿಕ್ಕೆ ದೇವರೇ ತಗೋ, ನಿನಗೆ ತೋರಿಸಿದ್ದೇನೆ ನಾನು ತಗೋತೀನಿ. ಅದು ಏಕಾದಶಿ ದಿವಸ ನೀವು ತಗೊಳ್ಲಿಕ್ಕಿಲ್ಲ ಆದರೆ ಅವನಿಗೆ ತೋರಿಸೋದು ಬೇಡ. ಯಾಕೆಂದರೆ ಅದು ವೇಸ್ಟ್ ಅಲ್ವಾ. ಏಕಾದಶಿ ದಿವಸ ದೇವರು ಸಮರ್ಪಣೆ ಮಾಡಿ ಏನು ಮಾಡೋದು? ನಾವು ತಿನ್ನೋದಿಲ್ಲ ಸ್ವಾಮಿ, ಮತ್ತೆ ಯಾರು ಬೀಸಾಡೋದಾ? ವೇಸ್ಟ್ ಮಾಡೋದಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡಬಾರ್ದು. ದೇವರಿಗೆ ಸಮರ್ಪಣೆ ಆದರೆ ಅದು ಪ್ರಸಾದವಾಗಿ ನಮ್ಮ ಹೊಟ್ಟೆಗೆ ಹೋಗಬೇಕು. ಆದ್ದರಿಂದ ಏಕಾದಶಿ ದಿವಸ ದೇವರಿಗೆ ಸಮರ್ಪಣೆ ಮಾಡಬೇಕಾಗಿಲ್ಲ. ಆದರೆ ಸಮರ್ಪಣೆ ಮಾಡಿದರೆ ಈಗ ಕೃಷ್ಣ ಮಠದಲ್ಲಿ ಮಾಡ್ತಾರೆ, ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಳ್ಳೆಯ ಸಂಪ್ರದಾಯ. ಅಲ್ಲಿ ಇಡೀ ಮಠದ ಹೊರಗಿನ ಕೆಲಸ ಮಾಡ್ತಕ್ಕಂಥ ಆಳುಗಳಿದ್ದಾರಲ್ಲ, ಅವರು ಮಠದಿಂದ ಅನ್ನ ಕೊಡದಿದ್ದರೂ ಅವತ್ತು ಊಟ ಮಾಡ್ತಾರೆ. ಅದಕ್ಕೆ ಏನು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೊಟ್ಟು ಬಿಡ್ತಾರೆ. ನೀವು ಅದು ತಗೊಳ್ಳಿದ್ದು ಏಕಾದಶಿ ವ್ರತ ದೀಕ್ಷೆ ಇಲ್ಲದೆ ಹೊರಗಿನ ಕೆಲಸ ಮಾಡ್ತಕ್ಕಂಥ ಮಂದಿಗೆ ಅದನ್ನು ಕೊಟ್ಟು ಬಿಡ್ತಾರೆ. ಅವರಿಗೆ ಊಟ ಹಾಕಬೇಕಲ್ಲ ನಿತ್ಯ, ಅವರು ಊಟ ಮಾಡಿ ಅವರು ಅದನ್ನು ಮನೆಗೆ ಕೊಂಡು ಊಟ ಮಾಡ್ತಾರೆ. ಹೀಗೆ ಸಮರ್ಪಣೆಯ ವಿಷಯ ಎಲ್ಲವನ್ನು ಹೇಳಿ ಕೊನೆಗೆ ನಮ್ಮ ಬದುಕಿನಲ್ಲಿ ದೀಕ್ಷೆ ಹೇಗಿರಬೇಕು. ಬದುಕಿನಲ್ಲಿ ದೀಕ್ಷೆ ಅಂದರೆ ಅವನು ಹೇಳ್ತಾನೆ, ಉಪಗಾಯನ್ ಗೃಣನ್ ನೃತ್ಯನ್ ಕರ್ಮಾಣಿ ಅಭಿನಯನ್ ಮಮ ಮತ್ಕಥಾ ಶ್ರಾವಯನ್ ಶೃಣ್ವನ್ ಮುಹೂರ್ತ ಕ್ಷಣಿಕೋ ಭವೇತ್ ಅಂತ. ಈ ಒಂದು ಶಬ್ದಕ್ಕೋಸ್ಕರ, ಮುಹೂರ್ತ ಕ್ಷಣಿಕ ಅನ್ನುವ ಶಬ್ದಕ್ಕೋಸ್ಕರ ನಾನು ಈ ಶ್ಲೋಕವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಉಪಗಾಯನ್, ನಿಮಗೆ ಒಳ್ಳೆಯ ಕಂಠ ಇದ್ದರೆ ದೇವರ ನಾಮಗಳನ್ನು ಚೆನ್ನಾಗಿ ಹೇಳಿ, ಇನ್ನೊಬ್ಬರಿಗೆ ಕಿವಿಗೆ ಬೀಳುವಂತೆ ಹೇಳಿ. ಗೃಣನ್, ಕಂಠ ಇಲ್ಲ, ದೇವರ ಗುಣಗಳನ್ನು ವಿವರಣೆ ಮಾಡಿ. ನೃತ್ಯನ್, ಒಳ್ಳೆ ಕಂಠ ಇತ್ತು, ತಾಳಬದ್ಧವಾಗಿ ಕುಣಿಲಿಕ್ಕೂ ಬರ್ತದೆ, ಆದರೆ ಹಾಡು ಹೇಳ್ತಾ ಡಾನ್ಸ್ ಮಾಡಿ, ತಾಳ ಲಯಬದ್ಧವಾಗಿ ದೇವರ ಮುಂದೆ ಕುಣೀರಿ. ಎರಡು ಗುಣ ಇದೆ ಕುಣಿಯೋದ್ರಲ್ಲಿ. ಹಿಂದೆ ಉಡುಪಿಯಲ್ಲಿ ಪ್ರತಿ ಏಕಾದಶಿ ದಿವಸ ರಾತ್ರಿ ಹಾಡು ಹೇಳ್ತಾ ದೇವರ ಮುಂದೆ ಕುಣಿಯಬೇಕು ಅಂತ ವಾದರಾಜರು ಒಂದು ನಿಯಮ ಮಾಡಿದ್ರು. ಬರೇ ಸ್ವಾಮಿಗಳು, ಜನರಲ್ಲ, ಸನ್ಯಾಸಿಗಳು ಕೃಷ್ಣನ ಮುಂದೆ ಅವರೇ ಹಾಡು ಕಟ್ಟಿ, ವಾದರಾಜರೇ ಅವರೇ ಹಾಡಿ ಕುಣಿತಿದ್ರು ಮತ್ತು ಉಳಿದವರು ಕುಣಿಸಿದ್ರು. ಯಾಕೆ ಅಂದರೆ ಕುಣಿಯೋದರಲ್ಲಿ ಎರಡು ಲಾಭ. ಒಂದು, ಕುಣಿಯೋದು ಯಾವಾಗಲೂ ಇಟ್ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಜಾಯ್. ಖುಷಿಯಾಗಿ ಕುಣಿಯೋದು. ಖುಷಿ ಇಲ್ಲದೆ ಬೋರಾಗಿ ಯಾರು ಕುಣಿಯೋದಿಲ್ಲ. ಅಯ್ಯೋ ಭಾರಿ ಬೋರ್ ಆಗುತ್ತೆ ಅಂತ ಕುಣಿಯೋದು ಮಾಡಿ, ಯಾರು ಬೋರ್ ಆಯಿತು. ಕುಣಿಯೋದರ ಹಿಂದೆ ಇರುವುದು ಆ ಇನ್ನರ್ ಜಾಯ್. ತುಂಬ ಖುಷಿಯಾದ ಕೂಡಲೇ ಮನುಷ್ಯ ಕುಣಿದು ಬಿಡ್ತಾನೆ, ಕುಣಿದು ಕುಪ್ಪಳಿಸಿ ಬಿಟ್ಟೆ ಅಂತ ಹೇಳ್ತಾನೆ, ಅವನಿಗೆ ಗೊತ್ತಿಲ್ಲದೆ ಕುಣಿತಾನೆ. ಎರಡನೇದು, ಕುಣಿಬೇಕಾಗಿದ್ದರೆ ಈಗೋ ಕಳ್ಕೊಳ್ಬೇಕಾಗುತ್ತೆ. ಇಲ್ಲಿದ್ರೆ ಅಯ್ಯೋ 4 ಜನರ ಮುಂದೆ ನಾನೇ ಹಾಕಿ ಕುಣಿಯೋದು, ಅವ್ನು ಕುರ್ಚಿತಾನೆ ಕೂತು ಬಿಡ್ತೇನೆ ನಾನು, ನೀವು ಕುಣಿಯೋದು. ಕೂತವನು ಎದ್ದು ಕುಣಿಬೇಕಾಗಿದ್ದರೆ ನಾವು ಈಗೋ ಹೋಗಬೇಕು. ಹಾಗಾಗಿ ಕುಣಿಯುವುದರಲ್ಲಿ ಒಂದು ಆನಂದದ ಅನುಭೂತಿ ಇದೆ, ಇನ್ನೊಂದು ಈಗೋವನ್ನು ಕಳ್ಕೊಳ್ಳೋ ಪರಿಸ್ಥಿತಿ. ದೇವರ ಮುಂದೆ ಸ್ವಾಮಿಗಳು ಡ್ಯಾನ್ಸ್ ಮಾಡಬೇಕು ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಸುಮಾರಾಗುವುದಿಲ್ವಾ? ಅದಕ್ಕೆ ಆ ಸುಮಾರು ಆಗದೇ ಇರಬೇಕಾಗಿದ್ದರೆ ಶರಣಾಗತಿ ಬೇಕು, ಈಗೋ ಕಳ್ಕೊಳ್ಬೇಕು. ಹಾಗಾಗಿ ನೃತ್ಯ ಅಂತ ಕುಣೀರಿ, ಎಲ್ಲ ಮೈಮರೆತು ಕುಣೀರಿ. ಆಮೇಲೆ ಕರ್ಮಾಣಿ ಅಭಿನಯನ್ ಮಮ, ಇದನ್ನು ಸಾಮಾನ್ಯ ಜನರು ಏನು ಅರ್ಥ ಮಾಡ್ತಾರೆ ಇದಕ್ಕೆ? ನಾಟಕ, ಕೃಷ್ಣ ಲೀಲೆ ಅಂತ ನಾಟಕ ಆಡೋದು, ಯಕ್ಷಗಾನ ಪ್ರಸಂಗ, ಅದರಲ್ಲಿ ಕೃಷ್ಣನ ವೇಷ ಹಾಕ್ಕೊಂಡು ಕುಣಿಯೋದು. ಹಾಗಲ್ಲ, ನನ್ನ ಕರ್ಮಗಳನ್ನು ನಾನು ಮಾಡೋ ಲೀಲೆಗಳನ್ನು ಅಭಿನಯಿಸಿ ತೋರಿಸಿ ಅಂತಲ್ಲ. ಕರ್ಮಾಣಿ ಅಭಿತಃ ನಯನ್ ಅಂತ, ನಾನು ಮಾಡಿರತಕ್ಕಂಥ ಭಗವಂತನ ಮಹಿಮೆಯನ್ನು ಊರಿಗೆ ಜನಕ್ಕೆ ಮುಟ್ಟಿಸಿ. ಹೇಗೆ? ಮತ್ಕಥಾ ಶ್ರಾವಯನ್, ನನ್ನ ಕಥೆಯನ್ನು ಜನಕ್ಕೆ ಹೇಳಿ ಊರಿಗೆ ಜನಕ್ಕೆ ಮನೆಗೆ ಅಭಿತಃ ನಯನ್, ಈ ಸಂದೇಶವನ್ನು ಮುಟ್ಟಿಸಿ. ಅದು ದೊಡ್ಡ ಪೂಜೆ. ಶೃಣ್ವನ್, ಅಯ್ಯೋ ನಮಗೆ ಹೇಳಲಿಕ್ಕೆ ನಮ್ಗೆ ಗೊತ್ತಿದ್ರೆ ಅಲ್ವಾ ಹೇಳೋದು, ನಮಗೆ ಗೊತ್ತಿಲ್ಲ. ಕೇಳ್ರಿ, ಹಾಗಾದ್ರೆ ಹೇಳೋರ ಹತ್ರ ಯಾರು ಹೇಳ್ತಾರೆ ಅಲ್ಲಿ ಕೂತು ಕೇಳ್ರಿ, ಗೊತ್ತಿದ್ರೆ ಹೇಳ್ರಿ, ದೇಶಕ್ಕೆಲ್ಲ ಈ ಸಂದೇಶ ಮುಟ್ಟಿಸ್ರಿ. ಹೀಗೆ ಮಾಡಿದರೆ ಏನು ಅಂದರೆ ಲಾಭ ಏನು ಗೊತ್ತಾ? ಊರಿಗೆ ಲಾಭ ಅಲ್ಲ, ನಿಮಗೆ ಸ್ವಂತಕ್ಕೆ ಲಾಭ. ಏನು? ಮುಹೂರ್ತ ಕ್ಷಣಿಕ ಅಂತ. ಹೀಗೆ ಮೈಮರೆತು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದರೆ ಒಂದು ಮುಹೂರ್ತ ಹೋದಾಗ, ಒಂದು ಕ್ಷಣ ಹೋದಾಗ ಅನಿಸುತ್ತೆ ನಿಮಗೆ ಟೈಮ್ ಪಾಸ್ ಆದ್ದೇ ಗೊತ್ತಾಗೋದಿಲ್ಲ, ಆನಂದವಾಗಿ ಪಾಸ್ ಆಗಿಬಿಡುತ್ತೆ.
ಮುಹೂರ್ತ ಕ್ಷಣಿಕ ಅಂದರೆ ಮುಹೂರ್ತಂ ಕ್ಷಣವಿವ ನಯೇದಿತ್ಯರ್ಥ. ಒಂದು ಕ್ಷಣ ನಾವು ಒಂದು ಸಂತೋಷವಾದ ಸಂಗತಿಯಲ್ಲಿ ಮೈಮರೆತಿದ್ದಾಗ ಅಷ್ಟೊತ್ತಾಯ್ತಾ, ನಾವು ಈಗ 1-2 ನಿಮಿಷ ಆಯಿತೋ 5 ನಿಮಿಷ ಆಯಿತೋ ಅಂತ ತಿಳ್ಕೊಂಡೇವು ಅಂತೇವೆ. ಆ ರೀತಿ ಮೈಮರೆತು ಆ ಆನಂದದಲ್ಲಿ ಮುಳುಗಿಬಿಡ್ತೀರಾ. ಒಂದು ಮುಹೂರ್ತ ಅಂದರೆ 48 ನಿಮಿಷ ಲೆಕ್ಕಾಚಾರ ಪ್ರಕಾರ. 48 ನಿಮಿಷ ಏನಿಲ್ಲ, 1 ನಿಮಿಷವೂ ಆಗಲಿಲ್ಲ ಅನ್ನಿಸುತ್ತೆ ನಿಮಗೆ. ಇಂಥ ತನ್ಮಯತೆಯಲ್ಲಿ ಭಗವಂತನ ಬಗ್ಗೆ ಎಚ್ಚರ ಇದ್ದರೆ ಹೀಗೆ ಹೇಳ್ತಾ ಕೊನೆಗೆ ಉಪಸಂಹಾರದಲ್ಲಿ ಬಂದಿರತಕ್ಕಂಥ 1-2 ಮಾತನ್ನು ಹೇಳಿ ಮುಕ್ತಾಯ ಮಾಡೋಣ. ಅವನ ಕೆಲವು ವಿಶೇಷ, ನಾವು ಭಗವಂತನ ಒಂದು ದೇವಾಲಯದಲ್ಲಿ ಒಂದು ವಿಗ್ರಹ ಪ್ರತಿಷ್ಠೆ ಮಾಡಿಸ್ತೀವಿ. ಒಂದು ದೇವಾಲಯ ಇರುತ್ತೆ, ಹಾಳು ಬಿದ್ದ ದೇವಸ್ಥಾನ, ಅಲ್ಲಿದ್ದದ್ದು ಪ್ರತಿಮೆಗಳನ್ನ ಯಾರೋ ಕದ್ದು ವಿದೇಶಕ್ಕೆ ಮಾರಿಬಿಟ್ಟಿದ್ದಾರೆ. ಆ ಗುಡಿಯಲ್ಲಿ ಏನು ವಿಗ್ರಹ ಇಲ್ಲ, ಅಲ್ಲಿ ಒಂದು ವಿಗ್ರಹ ಪ್ರತಿಷ್ಠೆ ಮಾಡಿ ಒಂದು ಪೂಜೆ ವ್ಯವಸ್ಥೆ ಮಾಡಿದರೆ ಪ್ರತಿಷ್ಠೆಯ ಸಾರ್ವಭೌಮಂ. ನೀನು ಒಂದು ಹಾಳು ಬಿದ್ದ ದೇವಾಲಯದಲ್ಲಿ, ದೇವಾಲಯ ಆಗಬೇಕು ಅಂತಲ್ಲ, ನಾನು ಹೇಳಿದ್ದಷ್ಟೇ, ಒಂದು ದೇವಾಲಯದಲ್ಲಿ ಒಂದು ಹೊಸತಾಗಿ ಮಾಡಿಯೂ ಆಗ್ಬೋದು. ಒಂದು ದೇವರ ಗುಡಿಯನ್ನು ಪ್ರತಿಷ್ಠೆ ಮಾಡಿ, ಒಂದು ದೇವರನ್ನು ಪ್ರತಿಷ್ಠೆ ಮಾಡಿದರೆ, ಯಾಕೆಂದರೆ ಗುಡಿ ಕಟ್ಟುವುದು ಬೇರೆ, ಇದು ಅದಕ್ಕೆ ಇದ್ದ ಗುಡಿಯಲ್ಲೇ ನಾನು ಹೇಳಿದ್ದು, ಹಾಳು ಬಿದ್ದ ಗುಡಿಯಲ್ಲಿ ಒಂದು ದೇವರ ವಿಗ್ರಹವನ್ನು ಒಂದು ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡಿದರೆ ಅದರ ಪುಣ್ಯ ಏನು ಅಂದರೆ ಇಡೀ ದೇಶವನ್ನಾಳುವ ಚಕ್ರವರ್ತಿಯಾಗುವ ಪುಣ್ಯ. ಅದು ಚಕ್ರವರ್ತಿ ಆಗಬೇಕು ಅಂತಿಲ್ಲ, ಚಕ್ರವರ್ತಿ ಆಗುವುದಕ್ಕೆ ಇದ್ದ ಪುಣ್ಯ ಇವನಿಗೆ ಬೇರೊಂದಕ್ಕೆ ಉಪಯೋಗ ಆಗ್ಬೋದು, ಅಷ್ಟು ಪುಣ್ಯ. ಒಂದು ಈಗ ವೈವಸ್ವತ ಮನು, ಇಕ್ಷ್ವಾಕು, ಪ್ರಿಯವ್ರತ, ಉತ್ತಾನಪಾದರು ಇಡೀ ದೇಶವನ್ನು ಚಕ್ರವರ್ತಿಗಳಾಗಿ ಆಳಬೇಕಾಗಿದ್ರೆ ಎಂಥ ಪುಣ್ಯ ಪಡೆದಿದ್ರು, ಅಂಥ ಪುಣ್ಯ ಒಂದು ದೇವರ ಪ್ರತಿಷ್ಠೆ ಮಾಡಿದ್ದರಿಂದ ಬರುತ್ತೆ ಎಂದ ಕೃಷ್ಣ. ಆಮೇಲೆ ಸದ್ಮನ ಭುವನತ್ರಯಂ, ಒಂದು ಗುಡಿ ಕಟ್ಟಿಸಿದರೆ, ಈ ಕಟ್ಟಿದ ಗುಡಿಯಲ್ಲಿ ನಾವು ದೇವರ ಪ್ರತಿಷ್ಠೆ ಮಾಡಿಸಿದ್ದು, ಗುಡಿಯೇ ಕಟ್ಟಿಸಿಬಿಟ್ರೆ ಬರೇ ಭೂಮಿಯಲ್ಲ 3 ಲೋಕದ ಒಡೆತನದ ಪುಣ್ಯ ಅಂತಂದು. ಭುವನತ್ರಯಂ ಭೂರ್ಭುವ ಸ್ವಹ, 3 ಲೋಕವನ್ನು ಆಳುವ ಈ ಚೇತನ ಇದ್ದ ಯೋಗ್ಯತೆ ಇದ್ದ ಜೀವ ಆದರೆ 3 ಲೋಕದ ಒಡೆತನ ಬರುತ್ತೆ ಇಂದ್ರಾದಿಗಳಿಗೆ. ಉಳಿದವರಿಗೆ ಅಂಥ ವಿಶಿಷ್ಟವಾದ ಪುಣ್ಯ, 3 ಲೋಕದಲ್ಲಿಯೂ ಸನ್ಮಾನ ಯೋಗ್ಯನಾದ ವ್ಯಕ್ತಿಯಾಗಿ ಬೆಳೀತಾನೆ. ಪೂಜಾದಿನ ಬ್ರಹ್ಮಲೋಕ, ಅದು ಗುಡಿ ಯಾರೋ ಕಟ್ಟಿದ್ದಾರೆ, ಪ್ರತಿಷ್ಠೆ ಯಾರೋ ಮಾಡಿದ್ದಾರೆ. ಅಪ್ಪ ನಾನು ಪೂಜೆ ಮಾಡ್ತೇನೆ, ನನಗೆ ಗುಡಿ ಕಟ್ಟೋ ಯೋಗ್ಯತೆ ಇಲ್ಲ, ನಾನು ವಿಗ್ರಹ ಕೆತ್ತಿಸುವಂಥ ಯೋಗ್ಯತೆ ಇಲ್ಲ, ನಿತ್ಯ ಪೂಜೆ ಮಾಡ್ತೀನಿ, ಸೇವಾ. ಅಂದರೆ ಬ್ರಹ್ಮಲೋಕ, ಸತ್ಯಲೋಕಕ್ಕೆ ಹೋಗಬೇಕಾದ ಪುಣ್ಯ ಸಂಪಾದನೆ ಇದು. ಇದು ಗುಡಿ ಕಟ್ಟುವುದಕ್ಕಿಂತ, ಪ್ರತಿಷ್ಠೆ ಮಾಡುವುದಕ್ಕಿಂತ ಅನನ್ಯ ಭಕ್ತಿಯಿಂದ ಪೂಜೆ ಮಾಡುವುದು ಇನ್ನೂ ದೊಡ್ಡ ಫಲ. 3 ಮಾಡಿದರೆ, ಒಂದು ಗುಡಿ ಕಟ್ಟಿಸಿ ಅಲ್ಲಿ ನಾವೇ ಒಂದು ಪ್ರತಿಮೆ ಮಾಡಿಸಿ ಇಟ್ಟು ನಾವೇ ನಿತ್ಯ ಪೂಜೆ ಮಾಡಿದರೆ, ತ್ರಿಭೀಹಿ ಮತ್ಸಾಮ್ಯತಾಂ ಯಾತ್, ಭಗವಂತನ ಸಾರೂಪ್ಯ, ಮೋಕ್ಷದಲ್ಲಿ ಭಗವಂತನ ಜೊತೆಗೆ ನಿರ್ದುಃಖಾನಂದ ಅನುಭವ ಪಡೀಲಿಕ್ಕೆ ಬೇಕಾದ ಸಾಧನೆ. ಅಂದರೆ ಇದು ಯಾಕೆ ಮಾತಾಡ್ತಾನೆ, ನಾವು ಪೂಜೆ ಅನ್ನೋದು ಇನ್ಫೀರಿಯರು, ಇನ್ನು ಕೆಳಗಿನ ಸ್ತರದಲ್ಲಿದ್ದವರಿಗೆ ಬಾಹ್ಯ ಪೂಜೆ ಅಂತ ಹೇಳಿ. ಅದೇ ನೋಡಿ ಎಷ್ಟು ಬಾಹ್ಯ ಪೂಜೆಯನ್ನು ಒಂಥರ ಪ್ರತಿಮಾದಿಗಳಲ್ಲಿ ಅಸಮರ್ಥರು, ಪ್ರತಿಮಾಸು ಅಪ್ರಬುದ್ಧಾನ ಅಂತ ಹೇಳಿ ಭಾಗವತವನ್ನೇ ಕೋಟು ಮಾಡುವವರುಂಟು. ಅವರಿಗೆ ಈ ಶ್ಲೋಕ ಕೃಷ್ಣನೇ ಹೇಳಿದ್ದು, ಪ್ರತಿಮಾಸು ಅಪ್ರಬುದ್ಧಾನ ಅಂತ ಹೇಳಿ ಕೃಷ್ಣನೇ. ಪ್ರತಿಮೆಯಲ್ಲಿ ಪೂಜೆ ಮಾಡುವುದರ ಮೂಲಕ ನಾವು ನಮ್ಮ ಅಂತರಂಗದ ಪೂಜೆಯನ್ನು ಬಿಡಬಾರದು ಅಂತ ಮೊದಲೇ ಹೇಳಿದ್ದಾನೆ. ಇದು ಯಾಕೆ ಅಂದರೆ ಇಡೀ ಸಮಾಜದಲ್ಲಿ ಭಗವಂತನ ಪ್ರಜ್ಞೆ ಜಾಗೃತವಾಗುವ ಕಾರ್ಯ ಇದು. ನಾನು ಅಂತರಂಗ ಪೂಜೆ ನನಗೊಬ್ಬರಿಗೆ, ಇದು ಇಡೀ ಲೋಕ ಸಂಗ್ರಹಕ್ಕೋಸ್ಕರ ಮಾಡುವ ಕೆಲಸ, ಮಹಾಪುಣ್ಯದ ಕೆಲಸ ಅಂತ. ನಾನು ಒಬ್ಬ ಉದ್ಧಾರ ಆಗುವುದು, ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಕ್ರಿಯೆ ಪ್ರತಿಮಾ ಪೂಜೆಯಲ್ಲಿದೆ. ಬಹಳ ದೊಡ್ಡ ಪುಣ್ಯ ಕಾರ್ಯ ಇದು ಅಂದ. ತ್ರಿಭಿಹಿ ಮತ್ಸಾಮ್ಯತಾಂ ಯಾತ್, 3 ಒಟ್ಟಿಗೆ ಸೇರಿದರೆ, ಗುಡಿ ಕಟ್ಟಿಸಿ ದೇವರನ್ನು ಪ್ರತಿಷ್ಠೆ ಮಾಡಿ, ನಾನೇ ಅದಕ್ಕೊಬ್ಬರನ್ನು ಪೂಜೆಯವರು ನಿಮಗೆ ಸಂಬಳ ಕೊಡಬೇಕು ಮಾಡ್ರಿ ಆಯ್ತಾ ಅಂತ ಹೇಳಿಲ್ಲ, ನಾನೇ ಪೂಜೆ ಮಾಡ್ತಾ ಕೂತರೆ ಅದು ಭಗವಲ್ಲೋಕಕ್ಕೆ ಹೋಗತಕ್ಕಂಥ ಪಯಣದ ನಾಂದಿ, ಅದು ಮಹಾಫಲ ಅಂತಂದ್ಬಿಟ್ಟು. ಯಾಕೆಂದರೆ ಭಗವಂತನ ಸಾಮ್ಯಕ್ಕೆ ಬೇಕಾಗುವುದೇನು ಹೇಳ್ತಾನೆ, ಮಾಮೇವ ನೈರಪೇಕ್ಷೇಣ ಭಕ್ತಿಯೋಗೇನ ವಿಂದತಿ. ಭಗವಂತನನ್ನ ಪಡೆಯುವಂಥ ವಿಧಾನ ಏನು ಅಂದರೆ ಯಾವ ಗುಡಿ ಕಟ್ಟುವುದು ಅಲ್ಲ, ಯಾವ ಪೂಜೆ ಮಾಡುವುದು ಅಲ್ಲ. ಭಗವಂತನ ಪಡೆಯಲಿಕ್ಕೆ ಭಕ್ತಿವಶ ಪುರುಷ ಭಕ್ತಿರೇವ ಏನಂಗಮಯತಿ, ಭಕ್ತಿಯೋಗೇನ ನೈರಪೇಕ್ಷೇಣ ಮಾಮೇವ ವಿಂದತಿ. ಕೇವಲ ಭಗವಂತನನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಪ್ರಹ್ಲಾದನಂತೆ ನಿನಗೇನು ಬೇಕು ಅಂತ ಕೇಳಿದಾಗ
ಸವೈ ವಣಿಕ್ ನಸಭಕ್ತ ಎಸ್ತ ಆಶೀಷ ಆಶಾಸ್ತೆ. ನಿನ್ನನ್ನು ಭಕ್ತಿ ಮಾಡಿ ನನ್ನ ಭಕ್ತಿಗೆ ಪ್ರತಿಯಾಗಿ ಇಷ್ಟು ಫಲ ಕೊಡುವಂಥ ದೇವರತ್ರ ಕೇಳುವನು ಅವನು ಭಕ್ತ ಅಲ್ಲ, ಅವನು ವ್ಯಾಪಾರಿ ಅಂತ. ಹಾಗೆ ಪ್ರಹ್ಲಾದನಂತೆ ನಿಷ್ಕಾಮನೆಯಿಂದ ಯಾವ ಪ್ರತಿಫಲವನ್ನು ಬಯಸದೆ ನೈರಪೇಕ್ಷೇಣ ಮಾಮೇವ ಭಕ್ತಿ ವೇಯೋಗೇನ, ಅಂತಹ ಭಕ್ತಿ ಒಂದೇ ಭಗವಂತನನ್ನು ಹೋಗಿ ಸೇರಲಿಕ್ಕೆ ಸಾಧನ. ಆ ಅಂಥ ಭಕ್ತಿ ಸಾಧನ ಈ ಮೂರು ಒಟ್ಟಿಗೆ ಸೇರಿ ಭಕ್ತಿ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಗುಡಿ ಅದಕ್ಕೆ ಅವನು ಮೂರು ಒಟ್ಟಿಗೆ ಅಂತ ಹೇಳಿದ್ರು. ಗುಡಿ ಕಟ್ಟುವುದು ದುಡ್ಡಿದ್ರೆ ಮಾಡ್ಬೋದು, ಭಕ್ತಿ ಬೇಕಾಗಿಲ್ಲ. ಪ್ರತಿಷ್ಠೆ ಅದು ಎಷ್ಟು ಖರ್ಚಾಗುತ್ತೆ ನನ್ನ ಲೆಕ್ಕದಲ್ಲಿ, ಯಾರೋ ಒಬ್ಬ ದುಡ್ಡು ಕೊಡ್ಬೋದು. ಆದರೆ ಯಾವತ್ತೂ ಕೂಡ ಅವನಿಗೆ ಭಕ್ತಿ ಇಲ್ಲದೆ ಇದ್ದರೆ ಅವನು ಎಷ್ಟೋ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ದೇವಸ್ಥಾನಕ್ಕೆ, ನಾನು ಕೊಡ್ತೇನೆ ನನ್ನ ಡೊನೇಷನ್, ಪ್ರತಿಮೆಗೆ ಮತ್ತೊಂದು 50,000 ತೊಗೊಳ್ಳಿ, ಮತ್ತೆ ಇನ್ನೊಂದು 10,000 ತೊಗೊಳ್ಳಿ, 10 ಲಕ್ಷ ತೊಗೊಳ್ಳಿ, ಇನ್ನೊಂದು ಕಟ್ಟಡ ಕಟ್ಟಿ ಅದಕ್ಕೆ ಪ್ರಾಕಾರ 7 ಸುತ್ತಿನ ಕೋಟೆ ಮಾಡಿ, ಏನು ಬೇಕಾದ್ರೆ ಮಾಡಿ, ಪೂಜೆ ಮಾತ್ರ ಬೇರೆ ಜನ ಇಡಿ, ನನ್ನಿಂದ ಆಗೋಲ್ಲ. ಅಲ್ಲಿ ನೀನು ಪೂಜೆಗೆ ನಿಲ್ತೀಯೋ ಅದು ಭಕ್ತಿ ಇಲ್ಲದೆ ಸಾಧ್ಯ ಇಲ್ಲ. ಅದು ಸಂಪತ್ತಿನಿಂದ ಅಥವಾ ಬುಡಾಟಿಕೆಯಿಂದ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನ ಅದರ ಅರ್ಥ ಪೂಜೆಗೆ ನಿಂತಾದ್ರೆ ಭಕ್ತಿ ಇದೆ ಅಂತ ಅರ್ಥ. ಭಕ್ತಿ ಭಗವಂತನ ಹತ್ರ ಕೊಯ್ಯುತ್ತೆ. ಮಾಮೇವ ನೈರಪೇಕ್ಷೇಣ ಭಕ್ತಿಯೋಗೇನ ವಿಂದತಿ. ಭಕ್ತಿ ಯಾರಿಗೆ ಬರುತ್ತೆ? ಭಕ್ತಿಯೋಗಂ ಸಲಭತೆ, ಅಂಥವನಿಗೆ ಭಕ್ತಿ ಸಿಗುತ್ತೆ. ಯಾರು? ಯ ಏವಂ ಪೂಜೆಯೇತ ಮಾಂ, ಯಾರು ಈ ರೀತಿ ನಿಷ್ಕಾಮನೆಯಿಂದ ನನ್ನನ್ನು ಪೂಜೆ ಮಾಡ್ತಾನೆ ಅವನು ಭಕ್ತಿ ಇರಲೇಬೇಕು, ಇರಲೇ ಮಾಡೋಲ್ಲ, ಪೂಜೆ ಮಾಡಲಿಕ್ಕೆ ಆಗೋಲ್ಲ. ಯಾರ ಹತ್ರ ಆದರೆ ನಮಗೆ ಭಕ್ತಿ ಉಂಟು ಸ್ವಾಮಿ, ಪುರುಸೋತಿಲ್ಲ, ನಾವು ಎಷ್ಟು ಬೇಕಾದ್ರೂ ಸಂಬಳ ಕೊಡ್ತೇವೆ, ಒಂದು ಜನ ಮಾಡಿ ಕೊಡಿ ನಮಗೆ ಪೂಜೆಗೆ, ಅಷ್ಟೇ. ಪೂಜೆಗೆ ಜನ ಮಾಡಿ ಕೊಡಿ ಅಂತ ಹೇಳಿ ಹೊರತು ನಾವು ಪೂಜಾ ಕೈಂಕರ್ಯಕ್ಕೆ ಇಳಿಯೋದಿಲ್ಲ. ಇಳಿಬೇಕಾಗಿದ್ದರೆ ಶರಣಾಗತಿ ಬೇಕು, ಭಕ್ತಿ ಬೇಕು, ಅದು ಮುಕ್ತಿಗೆ ಸಾಧನ. ಹೀಗೆ ಪೂಜೆಯ ಬಗ್ಗೆ ಬಹಳ ಅಪೂರ್ವ ವಿಷಯಗಳನ್ನು ಹೇಳಿದ್ದಾನೆ ಕೃಷ್ಣ. ಅದನ್ನು ಕಿಂಚಿತ್ತು ವಿಷಯವನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಟ್ಟೆ. ಯಾಕಂದರೆ ಒಂದು ಅಧ್ಯಾಯ ಮುಗಿಬೇಕು ಅಂತ. 27 ಅಧ್ಯಾಯ ಮುಗಿದಾಯ್ತೀನಿ. 28, 29, 30, 31 ಇನ್ನು 4 ಅಧ್ಯಾಯ 11ನೇ ಸ್ಕಂಧದಲ್ಲಿ ಉಳಿದಿರೋದು. ದೇವರು ನಡೆಸಿದರೆ ಯಾವತ್ತು ನನಗೆ ಇನ್ನೂ ಖಚಿತವಾಗಿ ಯಾವ ದಿನ ಖಾಲಿ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೇನೆ. ನಾನು ಸ್ವಾಮಿಗಳಿಗೆ ತಿಳಿಸ್ತೇನೆ. ಆವಾಗ ಅಂದರೆ ಪ್ರಾಯ ಇನ್ನೊಂದು 2-3 ತಿಂಗಳು ಹೋಗ್ಬೋದು ಅಂತ ಕಾಣ್ತಾ ಇದೆ. ಯಾಕಂದರೆ ಎಲ್ಲ ಒಪ್ಕೊಂಡದನ್ನು ಯಾವುದು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋಲ್ಲ. ಒಂದು ಜನವರಿ ಫೆಬ್ರವರಿ ತನಕ ಏನೇನೋ ಅಲ್ಲಿಂದ ಮಾರ್ಚ್ ಏಪ್ರಿಲಲ್ಲಿ ಯಾವ ಥರ ದಿನ ಹುಡುಕ್ಲಿಕ್ಕೆ ಸಾಧ್ಯ ಆಗೋದು ಕಾಣುತ್ತೆ. ಅದನ್ನು ಖಚಿತವಾಗಿ ನಾನು ಇನ್ನೊಂದು ವಾರದಲ್ಲಿ ಸಾಧ್ಯ ಆದರೆ ಶ್ರೀಗಳವರೆಗೆ ತಿಳಿಸ್ತೇನೆ, ಅವರು ನಿಮಗೆ ತಿಳಿಸ್ತಾರೆ. ಈ ಬಾರಿ ಈ 7 ದಿವಸಗಳ ಕಾಲ ನನಗೆ ಇಷ್ಟವಾದ ಒಂದು ಸಂಗತಿಯ ಬಗ್ಗೆ 1-1.5 ಗಂಟೆ ಕಾಲ ನಾನೇ ಮೈಮರೆತು ಮನನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟರು ಸ್ವಾಮಿಗಳು. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳು. ಕೇಳಿದ ನಿಮಗೂ ಕೂಡ